ಬೆಂಗಳೂರು ರಸ್ತೆಯಲ್ಲಿರುವ ನಗರ ಪ್ರಾಧಿಕಾರಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಹಾಗೂ ಅವರ ತಂಡ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಧಿಕಾರದಲ್ಲಿ 63 ಅಕ್ರಮ ಲೇಔಟ್ಗಳ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಿಸಿದ ದೂರು ದಾಖಲಾತಿಗಳನ್ನು ನೀಡಬೇಕು. ಈ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದಾಗ ಸಮರ್ಪಕ ಉತ್ತರ ನೀಡದ ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡರು. ಕನಕಪುರದಲ್ಲಿ 2001ರಲ್ಲಿ ನಗರ ಪ್ರಾಧಿಕಾರ ಪ್ರಾರಂಭವಾಗಿದೆ. ಇದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈ ಇಲಾಖೆ ಬದುಕಿದೆಯೋ ಅಥವಾ ಸತ್ತು ಹೋಗಿದೆಯೋ ಎನ್ನುವುದನ್ನು ಕಂಡುಹಿಡಿಯಬೇಕಾಗಿದೆ. ಈ ಬಗ್ಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವುದಾಗಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ನಂತರ ನಗರದ BGS ಬಡಾವಣೆಗೆ ಭೇಟಿ ನೀಡಿದ ಲೋಕಾಯುಕ್ತ ನ್ಯಾಯಮೂರ್ತಿಗಳ ತಂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 100 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ BGS ಬಡಾವಣೆಯ ಸ್ಥಿತಿಗತಿ ನೋಡಿದರೆ ದೇವರಿಗೆ ಪ್ರೀತಿ. ಇಲಾಖೆ ನಿಯಮದಂತೆ ಸರಿಯಾದ ನಿವೇಶನ, ಮನೆ ಹಂಚಿಕೆ ಆಗಿಲ್ಲ. ಬಡವರು, ಕೂಲಿ ಕಾರ್ಮಿಕರು ಕಷ್ಟಪಟ್ಟು ವಾಸ ಮಾಡುತ್ತಿದ್ದಾರೆ. ಬಡಾವಣೆಯಲ್ಲಿ ಗಿಡಗಂಟೆಗಳು ಬೆಳೆದು ಸ್ವಚ್ಛತೆ ಇಲ್ಲದೆ ಹಾವು ಚೇಳುಗಳ ವಾಸಸ್ಥಾನವಾಗಿದೆ. ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ. ರಸ್ತೆ, ಚರಂಡಿ ಸ್ವಚ್ಛತೆ ಇಲ್ಲದೆ ಇದೊಂದು ಕೊಳಚೆ ಪ್ರದೇಶಕ್ಕಿಂತಲೂ ಕೆಟ್ಟದಾಗಿ ಕಾಣುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು. BGS ಬಡಾವಣೆ ಸಮೀಪದಲ್ಲಿರುವ ಘನತ್ಯಾಜ್ಯ ವಿಲೇವಾರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಒಣ ಕಸ, ಹಸಿ ಕಸ ನಿರ್ವಹಣೆ ಹಾಗೂ ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿ ವಿಚಲಿತರಾದ ಲೋಕಾಯುಕ್ತ ನ್ಯಾಯಮೂರ್ತಿಗಳು ನಗರಸಭಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕಸ ವಿಲೇವಾರಿ ಘಟಕದ ಬಳಿ ರಾಜೀವ್ ಗಾಂಧಿ ವಸತಿ ನಿಲಯವಿದೆ. ಅಲ್ಲದೆ ಸಮೀಪದಲ್ಲಿರುವ ನಗರವಾಸಿಗಳಿಗೆ ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮತ್ತೆ 2 ತಿಂಗಳ ಅವಧಿಯಲ್ಲಿ ಭೇಟಿ ನೀಡಿ ಪರಿಶೀಲಿಸುವ ಒಳಗಾಗಿ ಸಮರ್ಪಕ ಕೆಲಸ ನಿರ್ವಹಿಸಲು ಸೂಚನೆ ನೀಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸದ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ನ್ಯಾಯಾಧೀಶ ಕಿರಣ್, ಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ, ರಾಮನಗರ ಕಾನೂನು ಸೇವಾ ಪ್ರಾಧಿಕಾರ ನ್ಯಾಯಾಧೀಶೆ ಸವಿತಾ, ಜಿಲ್ಲಾ ಲೋಕಾಯುಕ್ತ ವರಿಷ್ಠಾಧಿಕಾರಿ ಸ್ನೇಹ, DYSP ಶಿವಪ್ರಸಾದ್, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಸಂದೀಪ್ ಕುಮಾರ್, ವಿಜಯ್ ಕುಮಾರ್, ಕೋಮಲ್, ಜಿಲ್ಲಾಧಿಕಾರಿ ಯಶವಂತ್ V. ಗುರುಕಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನ್ಮೋಲ್ ಜೈನ್, ತಹಶೀಲ್ದಾರ್ ಸಂಜಯ್, ಸರ್ಕಲ್ ಇನ್ಸ್ಪೆಕ್ಟರ್ ವಿಕಾಸ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. 2 ದಿನದ ಕಾರ್ಯಕ್ರಮ ಅಂದರೆ 1.5 ದಿನದ ಕಾರ್ಯಕ್ರಮ ಹಾಕ್ಕೊಂಡು ನಾಳೆ ದಿವಸ ಇಲ್ಲಿನ ಕನಕಪುರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೇಸುಗಳನ್ನು ಇಲ್ಲೇ ಹಿಯರಿಂಗ್ ಮಾಡಿ ತೀರ್ಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ 1 ದಿನದ ಕಾರ್ಯಕ್ರಮ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಸ್ವಲ್ಪ ಹೋದಾಗ ಇಲ್ಲಿ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಸ್ವಲ್ಪ ನೋಡೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಮಧ್ಯಾಹ್ನ ಬಂದು ಶುರು ಮಾಡಿಕೊಂಡು ಬಂದಾಗ ಅಲ್ಲಿ ಪ್ಲ್ಯಾನಿಂಗ್ ಅಥಾರಿಟಿ ಬಿಲ್ಡಿಂಗಿಗೆ ಹೋದ್ವಿ. ನೀವು ಬಂದಿದ್ರಲ್ಲ ಎಲ್ಲರೂ. ಅಲ್ಲಿ ನೋಡಿದ್ರೆ ಸುಮಾರು ಇಲ್ಲಿ ಸುತ್ತಮುತ್ತ ಎಲ್ಲ ಇಲ್ಲೀಗಲ್ ಲೇಔಟ್ಸು ತುಂಬ ಆಗಿದ್ದಾವೆ. ನಾವಲ್ಲಿ ರೆಕಾರ್ಡ್ಗಳನ್ನು ಚೆಕ್ ಮಾಡಿದಾಗ ಸರಿಯಾಗಿ ರೆಕಾರ್ಡ್ಗಳನ್ನು ಕೂಡ ಮೇಂಟೈನ್ ಮಾಡಿಲ್ಲ. ಕ್ಯಾಶ್ ರಿಜಿಸ್ಟರ್ ಆಗಲಿ, ಅಟೆಂಡೆನ್ಸ್ ರಿಜಿಸ್ಟರ್ ಆಗಲಿ, ಮೂಮೆಂಟ್ ರಿಜಿಸ್ಟರ್ ಆಗಲಿ ಮತ್ತು ಆ ಇಲ್ಲೀಗಲ್ ಲೇಔಟ್ಸಿಗೆ ಸಂಬಂಧಪಟ್ಟಂಥ ರೆಕಾರ್ಡ್ಸ್ ಆಗಲಿ ಅವನ್ನು ಯಾವನ್ನೂ ಕೂಡ ಸರಿಯಾಗಿ ಮಾಡಿಲ್ಲ. ಆದರೆ ಅಲ್ಲಿ ನೋಡಿದ್ರೆ 63 ಇಲ್ಲೀಗಲ್ ಲೇಔಟ್ಸು ರೆಕಾರ್ಡಲ್ಲಿದೆ. ಆ ರೆಕಾರ್ಡನ್ನು PDOಗೆ ಮತ್ತು ಸಂಬಂಧಪಟ್ಟ ಪಂಚಾಯತಿಗಳು ಕಳಿಸ್ತೀವಿ ಅಂತಂದು ಕೂಡ ಹೇಳಿದ್ದಾರೆ. ಆದರೆ ಅದಕ್ಕೆ ದಾಖಲೆಗಳಿಲ್ಲ. ಇವ್ರು ಕಳಿಸಿರೋದಕ್ಕೂ ದಾಖಲೆ ಇಲ್ಲ, ಅದು ರಿಸೀವ್ ಮಾಡ್ಕೊಂಡಿರೋದಕ್ಕೂ ದಾಖಲೆಗಳಿಲ್ಲ. 2001ನೇ ಇಸ್ವಿನಲ್ಲೇ ಪ್ಲಾನಿಂಗ್ ಅಥಾರಿಟಿ ಪ್ರಾರಂಭ ಆಗಿದ್ದರೂ ಕೂಡ ಇದುವರೆಗೂ ಕೂಡ ಇಲ್ಲೀಗಲ್ ಲೇಔಟ್ಸ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಆ ಡಿಪಾರ್ಟ್ಮೆಂಟ್ ಏನು ಮಾಡಿದೆ, ಇದೆಯಾ ಸತ್ತಿದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದ್ರ ಮೇಲೆ ಇವತ್ತು ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು 2001ರಿಂದ ಏನೇನಾಗಿದೆ ಅದನ್ನೆಲ್ಲನೂ ಕೂಡ ಹೊರಗೆಳೆಯತಕ್ಕ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಅವ್ರು ಏನೇನು ಕ್ರಮ ತಗೊಂಡಿದ್ದಾರೆ ಇದುವರೆಗೆ ಇಲ್ಲೀಗಲ್ ಲೇಔಟ್ಸ್ ಬಗ್ಗೆ ಅಂತನ್ನೋದು ಕೂಡ ಅವ್ರ ಹತ್ರ ಒಂದು ಅಬ್ಜೆಕ್ಷನ್ನ ಕಾಲ್ಫರ್ ಮಾಡ್ತೀವಿ. ಆಮೇಲೆ ಸಂಪೂರ್ಣವಾಗಿ ನಮ್ಮ ಲೋಕಾಯುಕ್ತ ಪೊಲೀಸರ ಮುಖಾಂತರವಾಗಿ ತನಿಖೆ ಮಾಡಿ ಯಾರ್ಯಾರು ಏನೇನು ಅಲ್ಲಿ ಕರ್ತವ್ಯ ಲೋಪಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಹೊರಗಿಡಿದು ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಎರಡನೇದಾಗಿ ಅಲ್ಲಿ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ನಮ್ಮ CEO ಮತ್ತು DC ಹೇಳಿದಾಗೆ ಅದು ಒಂದು ಒಳ್ಳೆಯದು PDO ಆಫೀಸು ಅಂತಂದು. ಆದರೆ ನನ್ನ ಪ್ರಕಾರ ಅದು ಒಂದು ವರ್ಸ್ಟ್ ಆಫೀಸ್ ಇದೆ, ಅದರಲ್ಲೇನು ಅನುಮಾನ ಇಲ್ಲ.
ಯಾಕೆಂದರೆ ಅಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ರಿಜಿಸ್ಟ್ರಿಗಳು ಮೇಂಟೈನ್ ಮಾಡಿಲ್ಲ. ಈ ಪ್ಲಾನಿಂಗ್ ಅಥಾರಿಟಿಯಿಂದ ಬಂದಿರೋ ರೆಕಾರ್ಡ್ಸ್ ತೋರಿಸಿ ಅಂತಂದ್ರೂ ಕೂಡ ರೆಕಾರ್ಡ್ಸ್ ತೋರಿಸೋದಕ್ಕೂ ಕೂಡ ಅವ್ರ ಹತ್ರ ಇಲ್ಲ. ಎಷ್ಟು ಕಂಪ್ಲೇಂಟ್ಗಳು ಬಂದಿದೆ ಪಿ ಡಿ ಒ ಆಫೀಸಿಗೆ, ಎಷ್ಟು ಸಾಲ್ವ್ ಮಾಡಿದ್ದಾರೆ, ಅದರಲ್ಲಿ ಯಾವ್ಯಾವ್ದು ಎಷ್ಟು ಬಾಕಿ ಇದೆ ಅಂತ ಅನ್ನೋದಕ್ಕೆ ಕೂಡ ಅವರು ಸರಿಯಾದ ರೆಕಾರ್ಡ್ಗಳನ್ನು ಅವರು ಮೇಂಟೈನ್ ಮಾಡಿಲ್ಲ, ಅಥವಾ ಮೇಂಟೈನ್ ಮಾಡಿದ್ರು ನಮಗೆ ತೋರಿಸ್ತಾ ಇಲ್ಲ. ಇವತ್ತಿನ ದಿವಸ ಕೆಲವೊಂದು ವಿಚಾರಗಳನ್ನೆಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ. ಆಮೇಲೆ ಪಿ ಡಿ ಒರವ್ರನ್ನ ಕೇಳಿದ್ರೆ ಎಷ್ಟು ಟ್ಯಾಕ್ಸ್ ವಸೂಲಿ ಆಗಿದೆ, ಎಷ್ಟು ಟ್ಯಾಕ್ಸ್ ಬಾಕಿ ಇದೆ ಸರ್ಕಾರಕ್ಕೆ ಬರಬೇಕಾಗಿರೋದು, ನೀವೆಷ್ಟು ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತಂದರೂ ಅದಕ್ಕೂ ಕೂಡ ಅವ್ರದ್ದು ಸರಿಯಾದ ರೀತಿಯಲ್ಲಿ ಉತ್ತರ ಅವರು ಕೊಡ್ತಾ ಇಲ್ಲ. ಇ ಒ ಮತ್ತು ಪಿ ಡಿ ಒ ಇಬ್ಬರಿಗೂ ಕೂಡ ಅಲ್ಲಿ ಸರಿಯಾಗಿ ತಪಾಸಣೆ ಮಾಡಿ ಅವ್ರ ಮೇಲೂ ಕೂಡ ಇವಾಗ ಆ ಪಿ ಡಿ ಒ ಆಫೀಸ್ ಮೇಲೆ ಕೇಸನ್ನು ಸುಮೋಟೋ ರಿಜಿಸ್ಟರ್ ಮಾಡ್ಕೋತಿದ್ದೀನಿ. ಅಲ್ಲೂ ಕೂಡ ಏನೇನಾಗಿದೆ, ಇದೊಂದೇ ಅಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ ಎಷ್ಟು ಪಿ ಡಿ ಒ ಆಫೀಸ್ ಇದೆ ಅಷ್ಟಕ್ಕೂ ಕೂಡ ವಿಸಿಟ್ ಮಾಡಿ ನಮ್ಮ ಲೋಕಾಯುಕ್ತ ಪೊಲೀಸ್ನವರು ವರದಿ ಕೊಡೋದಕ್ಕೆ ನಾನು ಹೇಳ್ತೀನಿ. ಅದಾದ ನಂತರ ಇಲ್ಲಿಗೆ ಬಂದ್ವಿ, ನೀವೇ ನೋಡಿದ್ದೀರಾ ಇಲ್ಲಿ ಭಾಳ ವರ್ಸ್ಟ್ ಮೇಂಟೆನೆನ್ಸ್ ಇಲ್ಲಿ. ಸುಮ್ಮನೆ ಅವರೇನು ಎನ್ವೈರನ್ಮೆಂಟಲ್ ಇಂಜಿನಿಯರ್ ಅಂತ ಹೇಳ್ತಾರೆ, ಅವ್ರು ಯಾರು ಡಿಗ್ರಿ ಕೊಟ್ಟರೋ ಏನು ಕೊಟ್ಟರೋ ನನಗಂತೂ ಅರ್ಥ ಆಗಲ್ಲ. ಅವರು ಏನು ಇಲ್ಲಿ ಏನು ಕೇಳಿದ್ರು ಕೂಡ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ರೆಡಿ ಇಲ್ಲ. ನೀವೇ ನೋಡಿ, ಡ್ರೈನ್ ಮಾಡಿರೋ ಡ್ರೈನ್ ಅಲ್ಲಿ ಲಿಚೆಟ್ಟು ಎಲ್ಲ ಲೀಕ್ ಆಗ್ತಾ ಇದೆ ವೆಟ್ ವೇಸ್ಟಿಂದ, ಅದು ಹೋಗೋದಕ್ಕೆ ಜಾಗ ಇಲ್ಲ. ಹೋಗೋದಕ್ಕೆ ಜಾಗ ಇಲ್ದಿದ್ರೆ ಅದೇನು ಮಾಡುತ್ತೆ, ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಮಾಡಿಕೊಂಡು ವೆಟ್ ವೇಸ್ಟ್ ಕೆಳಗೋಗಿ ಡ್ರೈ ವೇಸ್ಟ್ ಕೆಳಗೋಗಿ ನಿಂತ್ಕೊತಾ ಇದೆ. ಅದನ್ನು ಡ್ರೈ ವೇಸ್ಟ್ನೂ ಹಾಳು ಮಾಡುತ್ತದು, ಕೊಳೆಯೋಕ್ಕೆ ಶುರು ಮಾಡುತ್ತೆ. ಅದನ್ನು ಕೂಡ ಅಲ್ಲಿ ಡ್ರೈ ವೇಸ್ಟ್ ಹಾಗೆ ಬಿಟ್ಟರೆ ಅದು ಕೊಳೆಯಲ್ಲ, ಗಾಳಿಗೆ ಇದಕ್ಕೆ ಬೆಳಕಿಗೆ ಅದನ್ನು ಓಪನ್ ಬಿಟ್ಟರೆ ತಗೊಂಡೋಗೋ ತನಕ ಅದರಿಂದೇನೂ ಅಷ್ಟು ತೊಂದರೆ ಆಗೋದಿಲ್ಲ. ಆದರೆ ಈ ಲಿಚೆಟ್ ಅದ್ರ ಕೆಳಗಡೆ ಹೋಯ್ತು ವೆಟ್ಟಾಯಿತು ಅಂತಂದರೆ ಅದನ್ನು ವೆಟ್ ವೇಸ್ಟ್ಗಿಂತ ವರ್ಸ್ಟ್ ಆಗುತ್ತೆ. ಸುತ್ತಮುತ್ತ ಎಲ್ಲ ಜನಗಳಿಗೆಲ್ಲ ತೊಂದರೆ ಆಗುತ್ತೆ. ಇಲ್ಲೇ ರಾಜೀವ್ ಗಾಂಧಿ ಬಡಾವಣೆ ಈಗ ಮಾಡಿದ್ದಾರೆ, ಅದು ಇವಾಗ ಹೋಗೋಣ, ಅದು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡೇ ಬಂದೆ ನಾನು. ಅಲ್ಲಿ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ದಂಡ ಮಾಡಿದ್ದಾರೆ ಹಣನ. ಒಂದು ಇದು ಚರಂಡಿ ಇಲ್ಲ ಮನೆ ಪಕ್ಕಗಳಲ್ಲಿ, ನೀರಿನ ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಮನೆಗಳ ಪಕ್ಕಗಳಲ್ಲಿ ಎಷ್ಟು ಇದಿದೆ, ಶಾದ್ರೆ ಬೆಳ್ಕೊಂಡಿದೆ ಅಂತಂದರೆ ಗಿಂಟೆಗಳಲ್ಲೂ ಆ ಜನಗಳು ಕೂಡ ಅದಕ್ಕೆ ಬೇಕಿಲ್ಲ, ಅವರು ಹಂಗೆ ಬಿಟ್ಕೊಂಡಿದ್ದಾರೆ ಪಕ್ಕದಲ್ಲಿ. ಹಾವು ಪ್ರಾಣಿಗಳೆಲ್ಲ ಓಡಾಡ್ತಕ್ಕಂಥ ಇದು ಮಕ್ಕಳು ಮರಿ ಇರ್ತಕ್ಕಂಥ ಜಾಗಗಳು ಹಂಗೆ ಇದನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, 2 ತಿಂಗಳು ಬಿಟ್ಕೊಂಡು ಬರ್ತೀನಿ, ಡ್ರೈ ವೇಸ್ಟ್ ಎಲ್ಲ ಖಾಲಿಯಾಗಿರಬೇಕು. ವೆಟ್ ವೇಸ್ಟ್ಗೆ ಕರೆಕ್ಟಾಗಿ ಮೈಸೂರಿನಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಲಿ. ಲೆಮನ್ ಗ್ರಾಸ್ ಅಂತ ಸಿಕ್ಕುತ್ತೆ, ಅದನ್ನು ಹಾಕಬೇಕದು, ಸ್ಪ್ರೇ ಮಾಡಬೇಕು. ಮೇಲ್ಗಡೆ ಪ್ಲಾಸ್ಟಿಕ್ಕಿಂದು ಇದನ್ನು ತೊಗೊಂಡು ಹೊದಿಸ್ಬೇಕು. ಆವಾಗ ನೊಣಗಳು ಎಲ್ಲಿ ಅದರಿಂದ ಉತ್ಪತ್ತಿ ಆಗಿದ್ದು ಅಲ್ಲೇ ಸಾಯ್ತವೆ ಅವು. ಇಲ್ಲ ಅಂತಂದರೆ ಬೇರೆ ಒಂದು ಹುಳುಗಳು ಬರುತ್ತವೆ, ಆ ಹುಳುಗಳನ್ನ ತಗೊಂಬಂದು ಬಿಟ್ಟರೆ ಇಲ್ಲಿರೋ ನೊಣಗಳನ್ನು ತಿಂದು ಅವು ಸತ್ತೋಗುತ್ತೆ. ಆ ಒಂದು ಮೆಕ್ಯಾನಿಸಮು ಎಲ್ಲ ಇದೆ. ಇವರೆಲ್ಲೂ ಹೋಗಲ್ಲ, ಇಂಜಿನಿಯರ್ಸು ಹೋಗಲ್ಲ, ನೋಡಲ್ಲ, ಒಂದು ಇನ್ನೋವೇಷನ್ ಮಾಡಲ್ಲ. ಅಂದರೆ ಏನು ನಾವು ಇದಕ್ಕೆ ಮಾಡಿದ್ರೆ ಸರಿ ಹೋಗುತ್ತೆ, ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅಂತಕ್ಕಂಥದ್ದೊಂದು ಮುಂದಾಲೋಚನೆ ಇಲ್ಲ ಇಲ್ಲಿ. ಕಮಿಷನರ್ಗೂ ಕೂಡ ಅದಕ್ಕೆ ಹೇಳಿದ್ದೀನಿ, ಅವರು ಕೂಡ ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ನಿಮ್ಮ ಇಡೀ ಕನಕಪುರ ಟೌನ್ ಎಲ್ಲ ಗಬ್ಬೆದ್ದೋಗುತ್ತೆ. ಇದೊಂದರಿಂದ ಎಲ್ಲ ಕಡೆನೂ ಇದು ಸಮಸ್ಯೆ, ತುಂಬ ಹೆಚ್ಚು ಸಮಸ್ಯೆ ಇರೋದು ಅಂತಂದರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ. ಸೊ ಇಷ್ಟು ಇದಾಗಿದೆ. ಇದ್ರ ಬಗ್ಗೆನೂ ಕೂಡ ಇವಾಗ ಸುಮೋಟೋ ಕ್ರಮ ತಗೋತಾ ಇದ್ದೀನಿ. ಸುಮೋಟೋ ಕ್ರಮ ತಗೊಳ್ಳೋದು ಅಂತಂದ್ರೆ ನಾವೇನಪ್ಪ ಅಂತಂದರೆ ಏನೇನು ಇಲ್ಲಿ ತೊಂದರೆಗಳಿದೆ ಅದನ್ನೆಲ್ಲ ಪಾಯಿಂಟ್ ಮಾಡ್ಕೋತೀವಿ, 1 2 3 4 ಅಂತ ಮಾಡಿಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಏನೇನು ಕ್ರಮ ತಗೊಂಡಿದ್ದೀರಾ ಅಂತಂದು ಅವ್ರನ್ನ ಕೇಳ್ತೀವಿ. ಕ್ರಮಕ್ಕೆ ಏನೇನು ಬೇಕು, ಒಂದು ವೇಳೆ ಹಣದ ಅವಶ್ಯಕತೆ ಇದೆಯಾ, ಏನು ತೊಂದರೆ ಇದೆ ಅಂತಂದು ಕೇಳಿ ಅದಕ್ಕೆ ಸರ್ಕಾರಕ್ಕೂ ಕೂಡ ರೆಕಮೆಂಡೇಷನನ್ನು ನಾವು ಕಳಿಸ್ಕೊಡ್ತೀವಿ. ಇವತ್ತಿಂದಿಷ್ಟು. ಇನ್ನೇನೋ ಪ್ರಶ್ನೆ ಇದ್ದರೂ ಕೇಳ್ಬೋದು ಸರ್. ಇವಾಗ ಕನಕಪುರದಿಂದ ಈ ಥರ ಆಗಿರೋದನ್ನು ನಮ್ಗೆ ಯಾರು ಗಮನಕ್ಕೆ ತರೋಲ್ವೇ? ತರ್ತೀವಿ ಸರ್. ಈಗ ನಾವು ಬಂದಿದ್ವಿ, ಇಷ್ಟು ನೋಡಿದ್ದೀನಿ, ಇಷ್ಟು ಗಮನಕ್ಕೆ ಬಂದಿದ್ವಿ, ಇಷ್ಟು ಕೇಸ್ ತಗೋತೀನಿ. ನೀವಂಥದ್ದು ಯಾವುದಾಗಿದೆ ಬಿಲ್ಡಿಂಗು ಕೊಡಿ, ಡೆಮಾಲಿಷನ್ ಮಾಡಿಸೋಣ. ಎಷ್ಟು ಎನ್ಕ್ರೋಚ್ಮೆಂಟ್ ಮಾಡಿ ಎಷ್ಟು ಇಲ್ಲಿಗೆಲ್ಲ ಕಟ್ಟಿದ್ದಾರೆ ಅದಕ್ಕೆ ಅವ್ರು ನೋಟಿಸ್ ಕೊಡಬೇಕು, ಡೆಮಾಲಿಷನ್ ಮಾಡಬೇಕು, ಅವನೇ ಡೆಮಾಲಿಷನ್ ಮಾಡಬೇಕು. ಇಲ್ಲಾಂದ್ರೆ ಇವ್ರು ಮಾಡಿ ಅವನ ಹತ್ರ ದುಡ್ಡು ವಸೂಲಿ ಮಾಡಬೇಕು. ಅದು ಕಾನೂನು. ಇದು ಯೋಜನೆ ಈ ಇದಕ್ಕೆ ಬಂದರೆ ಪಟ್ಟಣ ಪಂಚಾಯತಿಯವ್ರು ಮಾಡಬೇಕು, ಇಲ್ಲ ಪಿ ಡಿ ಒಗಳು ಮಾಡಬೇಕು, ಇಲ್ಲ ಅಂತಂದರೆ ಮುನ್ಸಿಪಾಲ್ಟಿ ಮಾಡಬೇಕು. ಇಷ್ಟು ಜನದ್ದು ಜವಾಬ್ದಾರಿ ಇದೆ. ಯಾರ್ಯಾರು ಜ್ಯೂರಿಸ್ಟಿಕ್ಷನಿಗೆ ಬರುತ್ತೆ, ವ್ಯಾಪ್ತಿಗೆ ಬರುತ್ತೆ, ಅವರುಗಳು ಮಾಡಬೇಕು. ಅದನ್ನು ಕೊಡಿ ನೀವು. ಯಾವ್ಯಾವುದಿದೆ ನಮ್ಮ DYSP ಕೊಟ್ಟರು ಸಾಕು. ನೀವು ಒಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ ಫಿಲಪ್ ಮಾಡಬೇಕು, ದೂರು ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಏನಾದ್ರು ಫೋಟೋನೋ ಏನಾದ್ರು ಇದ್ದರೆ ಅದನ್ನು ಹಾಕಿ ಕಳಿಸಿರೆ ನಿಮಗೆ ದಾಖಲೆ ಕೊಡ್ತಾರೋ ಇಲ್ವೋ, ಅವ್ರು ಕಾಪಿಯಲ್ಲಿ ಕೊಡ್ತಾರೆ, ನಿಮಗೆ ಕೊಡೋಲ್ಲ. ಸೊ ನೀವು ಪ್ರಯತ್ನ ಮಾಡಬೇಕು, ಇಂಥದ್ದು ಕಾಪಿ ಕೊಡಿ, ಲೈಸೆನ್ಸ್ ಕೊಟ್ಟಿರೋದು ಕೊಡಿ, ಲೈಸೆನ್ಸ್ ಎಷ್ಟು ಕಟ್ಟಬೇಕು ಅಂತ ಕೊಟ್ಟಿದ್ದೀರಾ, ಈಗ ಎಷ್ಟು ಅದಕ್ಕೆ ಕಟ್ಟಿದ್ದಾರೆ,
ಇಷ್ಟು ಜಾಸ್ತಿ ಕಟ್ಟಿದ್ದಾರೆ, ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಅರ್ಜಿ ಕೊಡಿ ಫಸ್ಟು, ಯಾರು ಮುನ್ಸಿಪಾಲ್ಟಿಗೆ ಅಥವಾ PDOಗೆ. ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ನಮಗೆ ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ, ನಾವು ಕ್ರಮ ತಗೋತೀವಿ. ಯಾರೊಳಿನಲ್ಲಿ ಹಾಂ ತುಂಬ ಇದೆ ಸರ್ PG ಕೊಡ್ರಿ. ಇದು ಸರ್ ದೂರು ಕೊಟ್ಟಿದ್ದೀನಿ. ನಮಗೆ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ ಇದೆ, ಅವ್ರಿಗೆ ದೂರು ಕೊಡಬೇಕು. ಅವರು ಕ್ರಮ ತಗೊಳ್ಳದೇ ಇದ್ರೆ ಅವ್ರ ಮೇಲೆ ನಮಗೆ ದೂರು ಕೊಡಬೇಕು. ಸರ್ಕಾರಿ ಅಧಿಕಾರಿ ಯಾರು ಕ್ರಮ ತಗೊಳ್ಳಲ್ಲ ಅವ್ರ ಮೇಲೆ ನಮಗೆ ದೂರು ಕೊಡಬೇಕು. ಹೇಳಪ್ಪ, ಸರ್ಕಾರ ಅಧಿಕಾರಿ ನೀನು, ಸಂಬಳ ತಗೊಂಡು ಏನು ಕೆಲಸ ಮಾಡ್ತೀಯ ಕೊಡಿ. ಹಾಂ ಸರ್, ನಾಳೆನ ಕಾರ್ಯಕ್ರಮ ಸರ್ ಸುಮಾರು ಒಂದು 56 ಪ್ರಕರಣಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ವೈಯಕ್ತಿಕವಾಗಿ ಸಮಸ್ಯೆಗಳಿರ್ತಕ್ಕಂಥದ್ದೇ ಹೆಚ್ಚು ತೊಗೊಂಬಂದಿದೆ. ಯಾಕೆಂದರೆ ಈ ಸಾರ್ವಜನಿಕ ಸಮಸ್ಯೆಗಳನ್ನು ಒಂದೇ ದಿನ ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇರಲ್ಲ. ಸಣ್ಣ ಪುಟ್ಟವು ಅಂತಂದರೆ ಇವಾಗ ಲೈಸೆನ್ಸ್ ಕೊಟ್ಟಿಲ್ಲ, ಖಾತೆ ಬದಲಾವಣೆ ಮಾಡಿಲ್ಲ, ಮತ್ತು ಪೋಡಿ ವರ್ಕ್ ಮಾಡಿಲ್ಲ, ಇಂಥವು ಇರುತ್ತವಲ್ಲ, ಅವು ಸಾಮಾನ್ಯವಾಗಿ ವೈಯಕ್ತಿಕವಾಗಿ ಇರ್ತಕ್ಕಂಥ ಸಂಬಂಧಗಳಿರ್ತಕ್ಕಂಥ ಪ್ರಕರಣಗಳು ತೊಗೊಂಬಂದಿದ್ದೀವಿ. ನಾಳೆ ಬೆಳಗ್ಗೆ ಅದನ್ನೆಲ್ಲ ಬೆಳಗ್ಗೆ 10 ಗಂಟೆಯಿಂದ ಶುರು ಮಾಡಿ ಕೂಗಿಸಿ ಸಾಯಂಕಾಲ ತನಕ ಅಷ್ಟೊತ್ತಿಗೆ ಅಷ್ಟು ಪ್ರಕರಣಗಳನ್ನು ಎಷ್ಟಾಗುತ್ತೋ ಅಷ್ಟು ಅಲ್ಲೇ ಸ್ಪಾಟಲ್ಲೇ ತೀರ್ಮಾನ ಮಾಡೋದಕ್ಕೆ ಒಂದು ಪ್ರಯತ್ನ. ನಾಳೆ ಬೆಳಗ್ಗೆ 9 ಗಂಟೆಗೆ ಇಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಸರ್ಕಾರಿ ಅಧಿಕಾರಿಗಳು ಹೇಗೆ ನಡ್ಕೋಬೇಕು, ಜನಗಳು ಆಫೀಸಿಗೆ ಬಂದಾಗ ಹೇಗೆ ಅವ್ರ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಅದ್ರ ಬಗ್ಗೆ ಕಾನೂನು ಏನು ಹೇಳುತ್ತೆ ಮತ್ತು ಲೋಕಾಯುಕ್ತ ಕಾಯ್ದೆ ಏನು ಹೇಳುತ್ತೆ, ಲೋಕಾಯುಕ್ತ ಕಾಯ್ದೆಯಲ್ಲಿ ನಾವು ಹೇಗೆ ಆ್ಯಕ್ಷನ್ ತೊಗೋತೀವಿ ಅನ್ನೋದ್ರ ಬಗ್ಗೆನೂ ಅವ್ರಿಗೊಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಕೂಡ ಬೆಳಗ್ಗೆ 9 ಗಂಟೆಗೆ ಮಾಡಿ 10 ಗಂಟೆಯಿಂದ ಸಾರ್ವಜನಿಕರ ಸಮಸ್ಯೆಗಳನ್ನು, ಈ ಕೇಸುಗಳೇನಿದೆ ಅದನ್ನು ತೀರ್ಮಾನ ಮಾಡ್ತೀವಿ. ಯಾವುದೇ ದೂರುಗಳನ್ನು ಸ್ವೀಕಾರ ಮಾಡಲ್ಲ ನಾನಿವಾಗ. ಯಾಕೆಂದರೆ ಸ್ವೀಕಾರ ಮಾಡೋದಕ್ಕೆ ಕೂತ್ಕೊಂಡ್ರೆ ಈ ಕೇಸ್ ನಿಂತೋಗ್ಬಿಡುತ್ತೆ. ಸ್ವೀಕಾರ ಮಾಡೋದಕ್ಕೆ ನಮ್ಮ ಲೋಕಾಯುಕ್ತ ಪೊಲೀಸ್ನವ್ರು ಇರ್ತಾರೆ. ಪೊಲೀಸ್ನವ್ರಿಗೆ ನೀವು ದೂರನ್ನು ಯಾರು ಬೇಕಾದ್ರೂ ಫಾರಮ್ ನಂಬರ್ 1 and 2 ಅಂತಿರುತ್ತೆ, ಅದನ್ನು ಫಿಲಪ್ ಮಾಡಿ ದಾಖಲಾತಿಗಳನ್ನು ಕೊಟ್ಟರೆ ಅವ್ರು ರಿಜಿಸ್ಟರ್ ಮಾಡ್ಕೊತಾರೆ, ನಮಗೆ ಕಳಿಸ್ಕೊಡ್ತಾರೆ, ನಾವು ಮುಂದಿನ ಪ್ರಕ್ರಿಯೆ ಮಾಡ್ತೀವಿ. ಮುನ್ಸಿಪಲ್ ಕಮಿಷನರ್ ವಿಸಿಟ್ ಮಾಡಬೇಕಲ್ಲಿ. ನಿಮ್ದು ಇದೇ ಥರ ಇದೆ, ಅದು ದೊಡ್ಡವು 2 ಇದೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಇವು ಅಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದಾರಲ್ಲ, STP ಅದು ಎಲ್ಲ ನೋಡಬೇಕು. ನೀವೆಲ್ಲ ಭಾಳ ಹೆಪ್ಪಸಾರ್ಡಾಗಿ ಇಟ್ಟಿದ್ದೀರ. ಇಲ್ಲಿ ಬರೋದು ಸ್ವಲ್ಪ ಇರೆಗ್ಯುಲರ್ ಯಾಕಪ್ಪ? ನಾಳೆ ಫಂಕ್ಷನ್ ನಡೆಯೋ ಕಡೆನೂ ಕ್ಲೀನೇ ಮಾಡಿಲ್ಲ ಸರ್, ಇವಾಗ ಬೆಳಗ್ಗೆ ಮಾಡ್ತೀವಿ. ಇಲ್ಲ ಸರ್, ಲಾಸ್ಟ್ 8 ಡೇಸಿಂದ ನಾವು ಏನಾದ್ರು ಪ್ರೋಗ್ರಾಮ್ ಗೊತ್ತಾಗ್ತದೆ ಎಲ್ಲಿ ಮಾಡಿದ್ದೀವಿ ನೋಡಿ, ಎಲ್ಲೆಲ್ಲ ಹಂಗಂಗೆ ಬಿಟ್ಟಿದ್ದೀರ. ರಸ್ತೆಯಲ್ಲಿ ನೋಡ್ಕೊಂಡು ಬಂದೆ ಕಸ. ಇದೇನಿದೆ ಸರ್, ಇದು ನಾವು ಎಲ್ಲ ಸೆಗ್ರಿಗೇಟ್ ಮಾಡಿತ್ತು, ಮ್ಯಾನ್ವೆಲ್ ಸರ್ ಮಾಡಿದ್ದೀವಿ ಸರ್. ಇನ್ನೂರಷ್ಟು ಪ್ಲಾಂಟ್ ನಮಗೆ ನೀರು ರನ್ ಆಗದಿರೋದಕ್ಕೆ ಮ್ಯಾನ್ವೆಲ್ಲಿ ಬಾಟಲು ಮತ್ತು ಇದೆಲ್ಲ ಇದನ್ನು ಸರ್, ಇದು ಟಾಪ್ ಪ್ಲಾಂಟ್ಸ್ಗೆ ಕೊಡ್ಬೇಕು ಸರ್. ಈಗ ಬಂದು ಮಾಗಡಿ ಹತ್ರ ಮಾತಾಡಿದ್ದೀವಿ ಸರ್, ಅದು ಯಾರು ತಗೊಳ್ತಾ ಇಲ್ಲ ಸರ್, ಎಲ್ಲ ವೇಸ್ಟು. ಈಗ ಒಂದು OM ಮಾಡಿಕೊಂಡು ಬೇರೆಯವ್ರಿಗೆ ಕಳಿಸ್ಬೇಕು ಸರ್. ಫುಲ್ಲೆಲ್ಲ ಹಂಗೆ ಇದೆ ಸರ್. ಅದು ಏನೋ ಮಾಡ್ಬೇಕಲ್ರಿ. ಇದು ನಾಳೆ ಇದು ಒಂದು ಹೆಡೇಕ್ ಆಗುತ್ತೆ ತುಂಬ ದೊಡ್ಡದಾಗಿ. ಪ್ಲಾಂಟಿಗೆ ಪವರ್ ಪ್ಲಾಂಟ್ ಎಲ್ಲ ಡ್ರೈ ವೇಸ್ಟ್ ಇದೆಲ್ಲ. ಹೌದು ಸರ್, ಡ್ರೈವರ್ಸ್ ನೋಡಿ, ಎಲ್ಲ ಮನೆಗೆ ವೇಸ್ಟ್ ಎಲ್ಲ ತಂದು ಹಾಕ್ತಿರ್ತಾರೆ ಜನನು. ಈಗ ಸರ್ ಸೆಗ್ರಿಗೇಷನ್ ಮಾಡಿ ಕೊಡ್ತಾ ಇದ್ದಾರೆ ಸರ್, ಒಂದು 30 ಮಾಡೋಕ್ಕಾಗಲಿ, ಸಂಸ್ಕರಣೆ ಮಾಡೋದಕ್ಕೆ, ವಾಸನೆ ಕಮ್ಮಿ ಮಾಡೋದಕ್ಕೆ ಅಷ್ಟಕ್ಕೂ ಯಾವುದೇ ಕ್ರಮ ತಗೊಂಡಿಲ್ಲ. ಆಯ್ತಪ್ಪ, ನೀವು ಅಂದರೆ ನೀವು ಅಂತಲ್ಲ, ನಿಮ್ಮ ಹಿಂದಿದ್ದವರು ಸೇರ್ಕೋತಾರೆ, ಇಡೀ ಡಿಪಾರ್ಟ್ಮೆಂಟ್ ಸೇರ್ಕೊಳುತ್ತೆ. ಮೊನ್ನೆ ಲಾಸ್ಟು ಟೆಂಡರ್ ಕರೆದು ಈಗ 6,000 ಟನ್ನು ಎಲ್ಲ ಈಗ ಸರಿಯಪ್ಪ. ಇದನ್ನೆಲ್ಲ ನೀವು ಯಾವ ಕಾಲಕ್ಕೆ ಎಕ್ಸ್ಪೋಸ್ ಮಾಡೋದು? ಇದು ಪ್ರಾಬ್ಲಮ್ ಏನು ಸರ್? ಮೆಷಿನ್ ಇರಲಿಲ್ಲ ಸರ್, ಇವಾಗ ಮೆಷಿನ್ ಬಂದಿದೆ ಸರ್. ಒಂದು 6 ಮಂತಿಂದ ಕಂಟಿನ್ಯೂಸ್ ರನ್ ಮಾಡ್ತಾರೆ. ಡ್ರೈ ವೇಸ್ಟ್ ಶಿಫ್ಟ್ ಮಾಡಬೇಕಲ್ಲಪ್ಪ. ಸರ್, ಒಂದು ಟೆಂಡರ್ ಬ್ರಿಡ್ಜಿಗೆ ಆದಷ್ಟು ಇಲ್ಲಿ ಮಾಡ್ತಾ ಇದ್ದೀವಿ, ಕೊಡೋಕ್ಕೆ ರೆಡಿ ಮಾಡಿದ್ದೀವಿ ಸರ್. ಇದು ಡ್ರೈ ವೇಸ್ಟ್ ಸರ್, ಇನ್ನೊಂದು 15 ಡೇಸ್ಗೆ ಕ್ಲಿಯರ್ ಆಗಿ ಎಲ್ಲ. ನೀವು ಕಮಿಷನರಾ? ಹೌದು ಸರ್. ಕೇರ್ ತಗೋಬೇಕಪ್ಪ ನೀವು. ಹಂಗಾಗಿ ಬಂದು ವಿಚಾರ ಮಾಡಿ ನಾನು ಮಾತಾಡಿದ್ದೀನಿ ಸರ್. 15 ಡೇಸ್ ಬರ್ಕೊಡಿ ಇದನ್ನ. ಡ್ರೈ ವೇಸ್ಟ್ 15 ಡೇಸ್ ಬಿಟ್ಟು ಬರ್ತೀನಿ ನಾನು. ಹೌದು, ಕ್ಲಿಯರ್ ಆಗಿಲ್ಲದೆ ಏನು ಮಾಡಲಿ ಹೇಳಿ. ನಿಮ್ಮ ಮೇಲೆ ಆಕ್ಷನ್ ತೊಗೊಳ್ಳಿ, ಬರೀ ಗೌರ್ಮೆಂಟ್ಗೆ ಇಲ್ಲ ಮಾಡ್ತೀನಿ.
ಅದೇನಪ್ಪ ನೀವು ಮಾಡಿ 15 ಡೇಸ್ ಅಂತೀರಲ್ಲ, 15 ಡೇಸ್ನಲ್ಲಿ ನೀವು ಮಾಡೋಕ್ಕಾಗುತ್ತಾ? Can you do it? ಇವ್ರು ಎನ್ವೈರನ್ಮೆಂಟಲ್ ನೋಡಿ ಇವರು 15 ಇಯರ್ಸಿಂದ ಇಲ್ಲೇ ಇದ್ದಾರೆ ಸರ್. 15 ಡೇಸು ಎಷ್ಟು ವರ್ಷ ಆಯ್ತಪ್ಪ. ಐ ವಿಲ್ ಗಿವ್ ಯು 2 months ಟೈಮ್. ಓಕೆ ಸರ್. 2 ತಿಂಗಳೊಳಗೆ ಡ್ರೈ ವೇಸ್ಟ್ ಇಟ್ಕೊಡ್ಬೇಕು. ಆಯಿತು. ವೆಟ್ ವೇಸ್ಟು ನೀವು ಸಂಸ್ಕರಣೆ ಮಾಡೋದಕ್ಕೆ ಮುಂಚೆ ಅಲ್ಲಿ ಹೆಂಗೆ ಇದು ಮಾಡ್ಕೋಬೇಕು. ಲಿಚೆಟ್ ಎಲ್ಲಿ ಪಾಸ್ ಆಗುತ್ತೆ? ಎಲ್ಲಿ ಲಿಚೆಟ್ ಟ್ಯಾಂಕ್? ಲಿಚೆಟ್ ಟ್ಯಾಂಕ್ ಇದೆಯಾ ಸರ್? ಹಾಂ, ಲಿಚೆಟ್ ಟ್ಯಾಂಕ್ ಇದೆ. ಇದು ಇದೆ ಇದೆ ಇವಾಗ ಬರಬೇಕಾ? ಅಲ್ಲಿ ಲಿಚೆಟ್ ಇದು ಬರೋದು ಎಲ್ಲಿಂದ? ನೋಡಪ್ಪ, ಇದು ಲಿಚೆಟ್ ಟ್ಯಾಂಕಿಗೆ ಹೋಗೋದಕ್ಕೆ ಬರೋದಿದೆ. ಎಲ್ಲಿಂದ ಬರ್ಬೇಕಿದ್ದು ನೋಡಿ. ಎಲ್ಲಿ ಬರ್ಬೇಕ್ರಿ ಇದರಲ್ಲಿ? ಕಣ್ಣು ಕಾಣುತ್ತೇನ್ರಿ ಇದರಲ್ಲಿ? ಬರೋಕ್ಕಾಗುತ್ತೇನ್ರಿ ಇದರಲ್ಲಿ? ಯಾವ್ದಾದ್ರು ಒಂದು ಲಿಚೆಟ್ ಒಂದೇ ಒಂದು ಡ್ರಾಪ್ ಬರೋಕ್ಕಾಗುತ್ತೇನ್ರಿ ಇದರಲ್ಲಿ? ಲಿಚೆಟ್ ಟ್ಯಾಂಕ್ ಮಾಡೋದು ಉದ್ದೇಶ ಏನಪ್ಪ? ಈಗ ಅಲ್ಲಿ ಸೋರುತ್ತಲ್ಲ, ಎಲ್ಲೋಗ್ತಾ ಇದೆ ಅದು? ಲಿಚೆಟ್ ಸೋರುತ್ತಲ್ರಿ ವೆಟ್ ವೇಸ್ಟಿಂದ, ಎಲ್ಲಿ ಹೋಗ್ತಾ ಇದೆ ಈಗ? ಹಾಂ, ಎಲ್ಲಿ ಹೋಗ್ತಾ ಇದೆಯಪ್ಪ? ಎಲ್ಲಿದೆ ತೋರಿಸ್ತೀನಿ ನಮಗೆ. ಈ ಟ್ಯಾಂಕ್ ತಗೊಂಡು ಏನು ಮಾಡಬೇಕು? ವಾಟ್ ಈಸ್ ದಿ ಯೂಸ್ ಪರ್ಪಸ್ ಆಫ್ ದಿಸ್ ಟ್ಯಾಂಕ್? ಏನಪ್ಪ ನೀವು ಸೈಂಟಿಫಿಕ್ ಆಗಿ ಏನೂ ಕ್ರಮ ತಗೊಂಡಿಲ್ರಿ. ಅಷ್ಟು ಡ್ರೈ ಮ್ಯಾನೇಜ್ಮೆಂಟ್ ಅಲ್ಲಪ್ಪ. ನಾವು ಬರ್ತೀವಿ ಅಂತ ಗೊತ್ತಿದ್ದೆ. ಅಟ್ಲೀಸ್ಟ್ ಈ ಡ್ರೈನಾರು ಕ್ಲೀನ್ ಮಾಡ್ತಾ ಬಂದ್ರಿ. ಆ ಲಿಕ್ವಿಡ್ ವೇಸ್ಟ್ ಇಲ್ಲಿ ಬರೋಕಾರನು ಅದಕ್ಕೆ ಅವಕಾಶ ಮಾಡಬೇಡ್ವೇನ್ರಿ? ಹಾಂ, ಅದು ನಿಮಗೆ ಗೊತ್ತಿಲ್ವಲ್ಲಪ್ಪ. ಹಾಂ ರೀ, ಈಗ ಲಿಚೆಟ್ ಎಲ್ಲಿಂದ ಬರುತ್ತಪ್ಪ? ಲಿಚೆಟ್ ಎಲ್ಲಿ ಉತ್ಪತ್ತಿ ಆಗುತ್ತೆ? ಲಿಚೆಟ್ ಉತ್ಪತ್ತಿ ಆಗೋದು ಎಲ್ಲಿ? ಇಂಥವ್ರನ್ನ ಇಟ್ಕೊಂಡಿದ್ದೀರಪ್ಪ ನೀವು. ಏನು ಹೇಳೋದು? ಹಾಂ, ಅವ್ರಿಗೆ ಲಿಚೆಟ್ ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಹಿಂಗೆ ಇಟ್ಕೊಂಡಿದ್ದಾರೆ ಕಾಲುವೆ, ಲಿಚೆಟ್ ಹೋಗೋ ಕಾಲುವೆ ಅಂತ ಹೇಳ್ತಾರೆ ಇದನ್ನ. ಆ ವೆಟ್ ವೇಸ್ಟ್ ಇರೋದ್ರಿಂದ ಲೀಕ್ ಆಗುತ್ತೆ, ಅದರಲ್ಲಿ ಕೆಳಗಡೆ ಸುರಿಯುತ್ತೆ, ಸುರಿದು ಈಚೆಗೆ ಬರುತ್ತೆ. ಈಗ ಎಲ್ಲ ಈ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಕೆಳಗೆ ಹೋಗಿ ನಿಂತ್ಕೊಳುತ್ತೆ. ನಾಯಿಗಳಿದ್ದೇ ಇರುತ್ತಲ್ಲಪ್ಪ, ಎಲ್ಲ ಕಡೆನೂ ನಾಯಿಗಳಿದೆ ಕಾಟ. ಕಾಂಪೌಂಡ್ ಇದೆಯಾ ಪೂರ್ತಿ? ಹಾಂ, ಅಲ್ಲಿ ಓಪನ್ ಇದೆ. ಲಾಕ್ ಮಾಡಿದ್ದೀವಿ ಸರ್. ಹಾಂ, ಲಾಕ್ ಮಾಡಿದ್ದೀವಿ ಸರ್. ಗೇಟ್ ಸರಿಯಾಗಿದೆಯಾ? ನಾಯಿ ಒಳಗೆ ಬರಲ್ವಾ? ಇಲ್ಲ, ಬರಲ್ಲ ಸರ್. ಸುತ್ತ ಎಲ್ಲ ಕಾಂಪೌಂಡ್ ಇದೆಯಾ? ನಾಯಿಗಳಿಂದ ಬರುತ್ತೆ ಸರ್. ಅವು ನಮ್ಮ ಗೇಟ್ ಅಲ್ಲಿ ಓಪನ್ ಮಾಡ್ತೀವಿ, ಹಂಗೇನೆ ಬರ್ತದೆ. ಅಲ್ಲಿ ಯಾಕೆ ಬಿಡ್ಬೇಕು? ಅಲ್ಲಿ ಕಾಯಿಗೆ ಯಾರು ಒಂದಿಬ್ಬರನ್ನ ಹಾಕಿ ನಾಯಿಗಳು ಬರ್ದಂಗೆ ನೋಡ್ಕೊಬೋದಲ್ಲ. ಗೇಟ್ ಹಾಕೋ, ಯಾರೋ ಒಬ್ಬರು ಲಾರಿ ಬಂದಾಗ ಮಾತ್ರ ಒಳಗೆ ಬಿಡಬೇಕು, ಗೇಟ್ ಹಾಕ್ತಿರ್ಬೇಕು. ನೋಡಿ ಎಷ್ಟಿವೆ ನಾಯಿಗಳು ನೋಡಿ ಅಲ್ಲಿ. ಈ ನಾಯಿಗಳೆಲ್ಲ ಇಲ್ಲಿ ಎಲ್ಲ ಇದು ಮಾಡುತ್ತವೆ. ಸಿಕ್ಕದಿದ್ರೆ ಸುತ್ತಮುತ್ತ ಇರೋ ಮನೆಗಳಿಗೆ ಅಲ್ಲಿ ಇಲ್ಲಿ ಹೋಗುತ್ತವೆ. ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಇದು ಮಾಡುತ್ತವೆ, ಕಚ್ಚುತ್ತವೆ, ತಿಂದೇ ಬಿಡುತ್ತೆ ಇವರು ಸಣ್ಣ ಸಣ್ಣ ಮಕ್ಕಳನ್ನ. ಇಷ್ಟೆಲ್ಲ ತಲೆಗೆ ಬರುತ್ತೆ ನಿಮಗೆ. ಮನೆಗೆ ಹೋಗ್ತೀರಾ ಕೇರ್ ತಗೊಂಡಿದ್ರೆ ಗೊತ್ತಾಯ್ತಾ? 2 ತಿಂಗಳೊಳಗೆ ಕೇರ್ಫುಲ್ಲಾಗಿ ಎಲ್ಲ ನೋಡ್ಕೊಂಡು ಮಾಡದೇ ಇದ್ರೆ ತಲೆ ಅಲ್ಲಾಡ್ಸೋದಲ್ಲ. 2 ತಿಂಗಳು ಆದ ತಕ್ಷಣ ಬರ್ತೀನಿ, ನಾನು ಕಳಿಸ್ತೀನಿ ಗೌರ್ಮೆಂಟಿಗೆ ಬರೆದು. ಗೊತ್ತಾಯ್ತಾ? ಸುಮ್ಮನೆ ಸಂಬಳ ಕೊಡೋದು, ಸುಮ್ಮನೆ ಓಡಾಡ್ಕೊಂಡು ಹೋಗೋದಕ್ಕಲ್ಲಪ್ಪ. ನಿಮ್ಮ ಕರ್ತವ್ಯ ಏನು ಅಂತ ತಿಳ್ಕೊಬೇಕು. ಇಲ್ಲಿ ನನ್ನ ಕರ್ತವ್ಯ ಏನು, ಪ್ರತಿದಿನ ಏನು ನಾನು ಮಾಡ್ಬೋದು ಇದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ. ಸರ್ಕಾರ ಅಂದರೆ ಯಾರ್ದು ಸರ್ಕಾರ? ಅದೇ ಇದೆಲ್ಲ ಡಬಲ್ ಆಯ್ತು. ಅದೇನಾದ್ರು ಮಾಡ್ಕೊಂಡು ಹೋಗ್ಲಿ, ಹಾಳು ಬಿದ್ದು ಹೋಗ್ಲಿ. ಈಗ ಮುಖ್ಯ ಮಾಡಬೇಕಾಗಿರೋದು ವೆಟ್ ವೇಸ್ಟ್ ಡ್ರೈ ವೇಟ್ ಡಿಸ್ಪೋಸಲ್. 20 ಲಕ್ಷ ಖರ್ಚು ಯಾರು ಹೇಳಿ ಮಾಡ್ತಾರೆ?
ತೆರವು ಮಾಡ್ತೀವಿ ನಾನು ಯಾಕೆ ಇಲ್ಲ ತೆರವು ಮಾಡಲ್ಲ. ಈಗ ಹೇಳಿದ್ರಲ್ಲ ಇಲ್ಲ ಇಲ್ಲ ಅದು ಹಾಗೆ ಇರುತ್ತೆ. ಅಲ್ಲ ಅಲ್ಲಿ ಮಾಡಂಗಿಲ್ಲ ಇಲ್ಲಿ ಮಾಡಂಗಿಲ್ಲ ಬೇರೆ ಕಡೆ ಅಲ್ಲ ಮಾಡಬೇಕು ಡಾಗ್ ಶೆಡ್ ಇಲ್ಲಿ ಮಾಡಬಾರ್ದು ಅಂತಿದೆ. ಈಗ ನಿಮ್ಮ ಹಾಕ್ಬೋದಾ ಇಲ್ಲಿ ಸರ್ ಟೆಂಪ್ರರಿಯಾಗಿ ಈಗ ನಾವು ಲಾಸ್ಟ್ ಟೈಮು 1115 ನಾಯಿಗಳಿಗೆ ಆಪರೇಷನ್ ABC ಮಾಡ್ತಿದ್ದೀವಿ. ಅದರಲ್ಲಿ ಇಲ್ಲೇ ಮಾಡಿದ್ವಿ. ಇಲ್ಲೇ ತಗೊಂಬಂದು ಅವನು ಇಲ್ಲೇ ಸಾಕೊಂಡ್ಬಿಟ್ರಿ ನಾಯಿಗಳು. ಅವು ಏನು ಸಿಕ್ಕಿಲ್ಲ ಅಂದ್ರೆ ನಿಮ್ಮನ್ನೇ ತಿನ್ಬಿಡ್ತಾವೆ ಅಷ್ಟೇ ಒಂದು ದಿವಸ. ಮಾರ್ನಿಂಗ್ 5:30 ನಾನು ಡೈಲಿ ಹೋಗ್ತೀನಿ. ಅವರು 11 ಗಂಟೆ ಮತ್ತೆ ಯಾಕೆ ಇಟ್ಕೊಂಡಿದ್ದೀರ? ಸಸ್ಪೆಂಡಿಂಗ್ ಮಾಡಿ ಸೆಂಡ್ ನಾವು ಯಾರು ಎಫೆಕ್ಟಿವ್ ಆಗಿ ಕೆಲಸ ಮಾಡೋರ್ನ ಹಾಕ್ಕೊಡ್ರಿ. ಬರೀ ಗೌರ್ಮೆಂಟ್ ರೆಕಮೆಂಡ್ ಮಾಡ್ಬೇಕು. ನೀವು ಬರಲ್ಲ ಅಂತಂದು ಸರಿಯಾಗಿ ಬರಲ್ಲ ಕೆಲಸ ಮಾಡೋ ತಕ್ಷಣ ರಿಮೂವ್ ಮಾಡಿಸಿ ಸರ್. ಯಾರಾದರೂ ಎಫೆಕ್ಟಿವ್ ಆಗಿ ಕೆಲಸ ಮಾಡೋರನ್ನ ಇನೋವೇಟಿವ್ ಆಗಿ ಮೈಂಡ್ ಉಪಯೋಗಿಸೋರು ಒಬ್ಬರನ್ನ ಹಾಕ್ಸಿ ಇಲ್ಲಿ. ಹಾಂ, ಇಮಿಡಿಯೇಟಾಗಿ ತೊಗೋಬೇಕಿದು, ಇಲ್ಲಾಂದ್ರೆ ನಿಮ್ಮ ತಲೆಗೆ ಬರ್ತಿದ್ದು. ಅದು ಒಂದು ಶಿಯರ್ ವೇಸ್ಟ್. ಈಗ ಅಲ್ಲಿ ಇದೊಂದು ಅವ್ರಿಗೇನಾದ್ರು ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ಕೊಟ್ಟರೆ, ಕೊಡದೇ ಇದ್ರೂ ಕೂಡ ಸುಮಾರು ಜನ ವಾಸ ಮಾಡ್ತಾ ಇದ್ದಾರೆ ಪಾಪ. 1330 ಮನೆಗಳು ಸರ್ ಎಲ್ಲ ಸೇರಿಸಿ ಎಲ್ಲ ಆಗ್ತಾ ಇದೆ ಸರ್. ಅಲ್ಲ ಈಗ ಇರೋದು ಅಲ್ಲಿ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಜನಗಳಿಗೆ ಅರ್ಧಂಬರ್ಧ ಕಟ್ಟಿ ಬಿಟ್ಟಿದ್ದೀರಾ. ಅದಕ್ಕೆ ಕಾಂಟ್ರಿಬ್ಯೂಷನ್ ಬೇರೆ 35 ಇದೆ ಸರ್. 28 ರೆಸೊಲ್ಯೂಷನ್ ಮಾಡಿದ್ದಾರೆ. ಅಲ್ಲಿ ಏನೋ ಒಂದು ಮಾಡಿ ಫಾಸ್ಟಾಗಿ ಮಾಡಿ ಅದನ್ನ ಕೊಟ್ಟು ಡ್ವೆಲ್ಲಿಂಗ್ ಪರ್ಪಸ್ ಕೊಟ್ಟು ರಸ್ತೆಗಳು ಚರಂಡಿಗಳು ಪಾಪ ಮನೆ ಮುಂದೆ ಚರಂಡಿನೇ ಇಲ್ಲ ಅವ್ರಿಗೆ. ವಾಸ ಮಾಡ್ತಾರೆ, ಎಲ್ಲಿ ನೀರು ಬಿಡಬೇಕು? ರಸ್ತೆ ಇಲ್ಲ, ನೀರಿನ ವ್ಯವಸ್ಥೆ ಇದೆಯಾ? ವ್ಯವಸ್ಥೆ ಮಾಡ್ತಾ ಇದೆ ಸರ್. ಈಗ ಅದು ಇನ್ನು ಕೆಲವೆಲ್ಲ ಹೋಗಿಲ್ಲ ಸರ್. ಅವಕ್ಕೆ ಯಾವ್ದು ಇದು ಬರ್ತದೆ, ಜಲ್ ಜೀವನ್ ಮಿಷನ್ ಬರಲ್ವಾ? ಕಾವೇರಿ ವಾಟರ್ ಎಂಟೈರ್ ಟೌನ್ಗೆ ತಗೊಂಡಿದ್ದಾರೆ. ಇದಕ್ಕೂ ಮಾಡ್ತಾರೆ. ವಾಸ ಮಾಡೋರಿಗೆ ನೀರು ಕೊಟ್ಟಿದ್ದೀರಾ? ಈಗ ಈಗ ಹೋಗ್ತಿದೆ ವಾಸ ಮಾಡ್ತಿರೋರಿಗೆ ನೀರು ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಕೇಳ್ತೀನಲ್ಲ ನೋಡಿ. ಕೊಟ್ಟಿದ್ದೀವಿ ಜನ ಏನು ಹೇಳ್ತಾರೆ ನೋಡಿ. ನಾಯಿಗಳಿರುತ್ತೆ, ನೀವು ಅಕಸ್ಮಾತ್ ಅದನ್ನು ಅವಾಯ್ಡ್ ಮಾಡಬೇಕಷ್ಟೇ. ಇವುಗಳನ್ನ ಗೊತ್ತಿದ್ರು ಮಾಡಿದ್ವಲ್ಲ ನೀವು. ಅದು ನೋಡ್ರಿ ಎಷ್ಟು ಅಡಮೆನ್ಸಿ ಇದೆ ನಿಮ್ಮದು. ನೋಟಿಸ್ ಕೊಟ್ಟಿದ್ದೀನಿ ಸರ್. ನಾನು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಕರ್ಕೊಬಂದು ನೋಟಿಸ್ ಎಲ್ಲ ಇಮ್ಮಿಡಿಯೇಟ್ ಎಫೆಕ್ಟಿಗೆ ಸಸ್ಪೆಂಡ್ ಮಾಡಬೇಕು ನಿಮ್ಮನ್ನು. ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಬರೋದು ಹೋಗೋದು, ಸಂಬಳ ತಗೊಳ್ಳೋದು. ಏನು ನಿಮ್ಮ ಹೆಸರು? ಹಾಂ, ಧನಂಜಯ. ಅದೇ ಅಷ್ಟು ಸ್ಟೋರಿದ್ದೆಲ್ಲ ಹಿಂಗೆ ಇದೆ. ಸ್ವಲ್ಪ ಹಂಗೆ ಫೋಟೋ ತಗೊಂಡು ಅಲ್ಲೊಂದು ಇಲ್ಲೊಂದು ಬಿಚ್ಚಟ್ಟು ಹೋಗೋದಕ್ಕೆ ಇದರಿಂದ ಹೋಗೋದಕ್ಕೆ ಡ್ರೈನ್ ಮಾಡಬೇಕು. ಎಲ್ಲಿದೆಯಪ್ಪ? ಕಾಣೋದೇ ಇಲ್ಲ. ಡ್ರೈನ್ ಎಲ್ಲ ಕಾಣುತ್ತಾ? ಎಲ್ಲರೂ ಕಾಣುತ್ತಾ ನೋಡ್ರಿ ನೀವು. ಎಲ್ಲ ಮುಚ್ಕೊಂಡು ಹೋಗಿದ್ಯಾ, ಎದ್ದಿದ್ಯಾ? ಮೈಸೂರು ಸಿಟಿ ಅದಕ್ಕೆ ಹಂಗಿರೋದು. ಎಷ್ಟು ಕ್ಲೀನ್ ಇದೆ ನೋಡಿ ಮೈಸೂರು ಸಿಟಿ. ಹೆಂಗಿದೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. 2 ಪ್ಲಾಂಟ್ ಇದೆ, 2 ಫಸ್ಟ್ ಕ್ಲಾಸ್ ಇದೆ. 2 ವಿಸಿಟ್ ಮಾಡಬೇಕು. ಐ ಹ್ಯಾವ್ ಸಜೆಸ್ಟೆಡ್ ಟು ದಿ ಗೌರ್ಮೆಂಟ್ ಮೈಸೂರಲ್ಲಿ ಮಾಡಿರೋದಕ್ಕೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಆ ಥರ ಮಾಡಬೇಕು. ಏನೂ ಇಲ್ಲ. ಅದಕ್ಕೆ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಬಿಟ್ರಿ. ಈಗ ಅಲಿಯೋಕ್ಕೆ ಶುರು ಮಾಡ್ತಾರೆ. ಬರಬೇಕಲ್ಲ, ಕಂಪ್ಲೈನ್ಸ್ ಕೊಡ್ಬೇಕು ನಮ್ಗೆ ರಿಪೋರ್ಟ್ನ. ಎಷ್ಟು ದಿನದಲ್ಲಿ ಆಗಬೇಕು ಇದೆಲ್ಲ ಗೌರ್ಮೆಂಟಿಗೆ ಹೇಳ್ತೀವಿ, ಮಾಡಿಸಿ. ಪ್ರಾಬ್ಲಮ್ ಟೈಮ್ಗಳಿಗೆ ಕರೆಂಟ್, ಹಾವುಗಳು, ಮಕ್ಳು ಮರಿ ಓಡಾಡ್ತವೆ, ಸತ್ತೆ ಜಾಸ್ತಿ ಇದೆ, ಕ್ಲೀನ್ ಮಾಡ್ಸಲ್ಲ, ಕರೆಂಟ್ ಇಲ್ಲ. ಯಾವಾಗ ಅವಾಗ ತೆಗಿತಾರೆ, ರೆಸ್ಪಾನ್ಸ್ ಮಾಡಲ್ಲ. ಫೋನ್ಗಳು ಮಾಡಿದ್ರೆ ಓಡಾಡಕ್ ಹಿಂಸೆ, ಮೋರಿ ಇಲ್ಲ. ಏನು ಕರೆಂಟ್ ಬೇಕು ಸರ್ ಇಲ್ಲಿ. ಬಟ್ ಕರೆಂಟ್ ಪ್ರಾಬ್ಲಮ್ ಇದೆ, ರೋಡ್ ಪ್ರಾಬ್ಲಮ್, ಸತ್ಯ ಕ್ಲೀನ್ ಮಾಡ್ಸಲ್ಲ, ಮಕ್ಳು ಮರಿ ಇವೆ. ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗಾರೆ ಇರೋದು. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲ ಪ್ರಾಬ್ಲಮ್ ಆಗಿದೆ. ಮೋರಿಗಳಿಲ್ಲ ಸರ್. ಎಲ್ಲ ರೋಡ್ಗೆ ಬರುತ್ತೆ ಸರ್. ಎಲ್ಲ ಕಸ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ, ಈಚೆ ಬರಕ್ಕಾಗಲ್ಲ. ನಮ್ಗೆ ಬೇಕಾಗಿರೋದು ಸರ್ ರೋಡು, ಮೋರಿ, ಕರೆಂಟು. ಮೇನ್ ಕರೆಂಟು ಯಾವಾಗ ನಾವೇ ತೆಗಿತಾರೆ, ಟೈಮಿಂಗ್ಸ್ ಇಲ್ಲ, ಕರೆಂಟ್ ಬರಲ್ಲ.
ಮುನ್ಸಿಪಲ್ ಕಮಿಷನರ್ ಬಿಡ್ತಾರೆ, ನೀರು ಪ್ರಾಬ್ಲಮ್ ಇಲ್ಲ ಸರ್, ನೀರು ಪ್ರಾಬ್ಲಮ್ ಏನಿಲ್ಲ ಸರ್. ನೀರು ಕರೆಂಟು ಅವರು ಕರೆಂಟು ಎಲ್ಲ ಸರ್ ನೀರಿಂದು ಪ್ರಾಬ್ಲಮ್ ಇಲ್ಲ ಸರ್, ಇಷ್ಟು ಪ್ರಾಬ್ಲಮ್ ನಮಗಿದೆ. ಒಂದು ಕರೆಂಟಿನ ಪ್ರಾಬ್ಲಮ್. ಇಲ್ಲಿ ಮಕ್ಕಳು ಮರಿಗಳು ಓಡಾಡ್ತಿರುತ್ತೆ, ನಿಮ್ಮ ಲಾರಿಗಳು ಇಲ್ಲೇ ಹೋಗ್ಬೇಕು. ಎಲ್ಲಿಗೆ? ಕಸ ಹಾಕೋದಕ್ಕೆ ಲಾರಿಗಳು ಇಲ್ಲೇ ಹೋಗುತ್ತೆ. ಅದೆಲ್ಲ ಕಸ ಉದುರಿಸುತ್ತೆ, ಹೋಗುತ್ತೆ. ಗೊತ್ತಾಯ್ತಾ? ಕ್ಲೀನ್ಲಿನೆಸ್ ಇಲ್ಲ ಇಲ್ಲಿ. ನೀವು ಯು ಮಸ್ಟ್ ಟೇಕ್ ಕೇರ್. ಎಲ್ಲೆಲ್ಲಿ ಮನೆಗಳು ವಾಸ ಇದ್ದಾರೆ ಅಲ್ಲಿ ಲೈಟ್ಸ್ ಕರೆಕ್ಟಾಗಿ ಹತ್ಕೋಬೇಕು, ಕರೆಕ್ಟಾಗಿ ಇದು ಮಾಡಬೇಕು. ಯಾವಾಗಂದ್ರೆ ಅವಾಗ ತೆಗಿಯೋದು, ಯಾವಾಗಂದ್ರೆ ಅದೇ ಮಾಡೋದು ಮಾಡಬೇಡಿ. ಅಕಸ್ಮಾತ್ ಇಲ್ಲ ಅಂತಂದ್ರೆ ಇಷ್ಟೊಂದು 1300 ಮನೆಗಳು ಕಟ್ಟಿದ್ದೀರಾ. ಈಗ 1300 ಕಟ್ಟಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ನೀವು ಒಂದಲ್ದರೆ 2 ಲೈನ್ ತೊಗೊಳ್ಳಿ, 2 ಕಡೆಯಿಂದ ತೊಗೊಂಡು ಕರೆಂಟಿನ ವ್ಯವಸ್ಥೆ ಮಾಡಬೇಕು. ನೋಡಿ ಇಲ್ಲಿ ಬಲ್ಪೇ ಇಲ್ಲ. ಸರ್ CCMS ಟೆಂಡರ್ ಆಗಿದೆ ಸರ್, ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ನಾವು ಕಂಪ್ಲೇಂಟ್ ಮಾಡ್ತೀವಿ ಸರ್, ರೆಸ್ಪಾನ್ಸ್ ಮಾಡಲ್ಲ. ಕರೆಂಟ್ ಇಲ್ಲ ಅಂದಾಗ, ಕಂಪದಲ್ಲಿ ಲೈಟ್ ಇಲ್ಲ ಹೋಗಿದೆ ಅಂದಾಗ ಇದುವರೆಗೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ. ಈಗ ಹೇಳ್ತೀರಾ ಆಗಿದೆ ಸರ್, ಟೆಂಡರ್ ಆಗಿದೆ. ಇನ್ನು ಟೆಂಡರ್ ಬಂದು ಮಾಡೋದಕ್ಕೆ ಯಾವಾಗ? ಬಲ್ಪ್ ಹಾಕೋದಕ್ಕೂ ಟೆಂಡರ್ ಬೇಕಾ? ಈಗ ಒಂದು ಬಲ್ಪ್ ಹಾಕೊಡೋದಕ್ಕೆ ಟೆಂಡರ್ ಬೇಕಾ? ಸರ್ ನಾನು ಕ್ಲಿಯರ್ ಮಾಡಿಸ್ತೀನಿ ಸರ್, ಕ್ಲಿಯರ್ ಮಾಡ್ತೀನಿ. 3-4 ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಆಮೇಲೆ ನಾನು ಎಲ್ಲ ನೋಡ್ಕೊಂಡು ಬಂದೆ, ಕಾರ್ನಲ್ಲೇ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಈಗ ಎಲ್ಲ ಮನೆಗಳ ಪಕ್ಕದಲ್ಲೂ ಕೂಡ ಶಾದ್ರೆ ಬೆಳ್ಕೊಂಡಿದೆ, ಸಿಕ್ಕಾಪಟ್ಟೆ ಕಸ. ನೀವು ಜನಗಳಿಗೂ ಕೂಡ ಒಂದು ಅವೇರ್ನೆಸ್ ಮಾಡಬೇಕು. ಜನಗಳಿಗೂ ತಲೆ ಬುದ್ಧಿ ಇಲ್ಲ. ನಮ್ಮನೆ ಪಕ್ಕ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಬುದ್ಧಿ ಅವ್ರಿಗೂ ಇಲ್ಲ. ಅವರು ತಿಳ್ಕೊಬೇಕು ಜನಗಳು ಕೂಡ. ಎಲ್ಲರೂ ಸರ್ಕಾರದವರೇ ಮಾಡಬೇಕು ಅಂತಂದ್ರೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರದವ್ರು ನಿಮ್ಗೆ ಮನೆ ಕೊಟ್ಟಿದ್ದಾರೆ, ಮನೆ ಸುತ್ತ ನಿಮ್ಮ ಮನೆ ನೀವು ಕ್ಲೀನಾಗಿ ಇಟ್ಕೊಳ್ಳೋದು ಅಂದ್ರೆ ಏನರ್ಥ? ನೀವು ಮಾಡಬೇಕು. ಹೆಗ್ಗಣ ಬರಲಿ, ಮನೆ ಸುತ್ತ ಎಲ್ಲ ಕ್ಲೀನ್ ಇಟ್ಟಿದ್ದೀರಾ? ನಾನು ಕೇಳಿದ ಉತ್ತರ ಕೊಡಿ. ನಿಮ್ಮನೆ ಅಲ್ಲ, ಇಲ್ಲಿ ತೋರಿಸ್ಲಾ? ಕೆಲವು ಮನೆಗಳಲ್ಲಿ ಇದೆ ಸರ್, ನೀವು ಹೇಳ್ತಾ ಇರೋದು ಇದೆ ಸರ್. ಕೆಲವರು ನೀಟಾಗಿ ಮಾಡ್ಕೊಳ್ಳಲ್ಲ, ಕೆಲವರು ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಪ್ರಾಣಿಗಳು ಬರೋಲ್ಲ. ಮೋರಿ ಮೇಲೆ ಅಂಗಡಿ ಕಟ್ಬಿಟ್ರೆ ಹಾವು ಚೇಳುಗಳು ತೋಡಿ ಮೋರಿದಾಗ ನೀರೇ ಹೋಗಲ್ಲ. ವಾಸನೆಗೆ ಡ್ರೈನೇಜ್ ಇಲ್ವೇ ಇಲ್ಲ ಇಲ್ಲಿ. ಇಲ್ಲ ಸರ್, ಇಲ್ಲ. ಡ್ರೈನೇಜ್ ಮಾಡಬೇಕು. ಇದು ಸರ್, ಇದು ರಾಜೀವ್ ಗಾಂಧಿಯಿಂದ ಒಂದು ಏಜೆನ್ಸಿ ಕೊಟ್ಟಿದ್ದಾರೆ ಸರ್, 1333 ಮನೆ. ಈಗ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸರ್, ಇನ್ನೂ ಕಂಪ್ಲೀಟ್ ಆಗಿ 714 ಮನೆ ಕನ್ಸ್ಟ್ರಕ್ಷನ್ ಅದೇ ಅಲ್ಲಿ ಇದ್ದಾರೆ ಸರ್. ನೋಡಿದೆ ಮನೆಗಳು. ಅವ್ರು ಕಾಂಟ್ರಾಕ್ಟರ್ ಬಂದಿದ್ದಾರೆ ಸರ್, ಯಾವ PD ಬಂದಿದ್ದಾರೆ ಸರ್. ಯಾವ ಸೀದಾ ಕಾಂಟ್ರಾಕ್ಟರ್ ಏನು? ಆಮೇಲೆ ಈ ಶಾದ್ರೆ ಹಾಂ ಸರ್, ಒಂದು 2-3 ದಿನ ಬಿಟ್ಬಿಡ್ತೀವಿ ಸರ್, ಗ್ರೂಪ್ ಬಿಟ್ಟು ಯಾವುದೋ JCB ಬಿಟ್ರೆ ಹಾಂ ಸರ್, ಎಲ್ಲ ಮನೆ ಸುತ್ತಲೂ ಕ್ಲೀನ್ ಮಾಡ್ತಾರೆ. ನಾಳೆನೇ ಶುರು ಮಾಡಿ. ಹ್ಞೂ ಸರ್, ಮಾಡ್ತೀನಿ. ಅರ್ಥ ಆಯ್ತಾ? ನನಗೆ ಫೋಟೋ ವಿಡಿಯೋ 2 ಹಾಕ್ಬೇಕು. ಆಯ್ತು ಸರ್. ನಾಳೆ ಸಾಯಂಕಾಲ ತನಕ ಇರ್ತೀನಿ. ಹ್ಞೂ ಸರ್, ನೀವು ಕೆಲಸ ಶುರು ಮಾಡಿದಿರೋದು ನನಗೆ ಗೊತ್ತಾಗಬೇಕು. ಆಯ್ತು ಸರ್. ಆಮೇಲೆ ಕ್ಲೀನ್ ಎಲ್ಲ ಆದಮೇಲೆ ನಮ್ಮ DYSP ಹೇಳ್ಬೇಕು, ಹ್ಞೂ ಸರ್, ಸರ್ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಬಂದು ನೋಡಿ ಅಂತ. ಓಕೆ ಸರ್, ಅವ್ರು ಬಂದು ನಾನು ರಿಪೋರ್ಟ್ ಕೊಡ್ತೀನಿ. ಸರಿ ಸರಿ, ಗೊತ್ತಾಯ್ತಾ? ಕ್ಲೀನಿಂಗ್. ಹ್ಞೂ ಸರ್. ಎರಡನೇದು ಎಲೆಕ್ಟ್ರಿಸಿಟಿ, ಅವ್ರು ಯಾರು KEB-ನವರ ಬೆಸ್ಕಾಮ್? ಅಲ್ಲ ಸರ್, ಬೆಸ್ಕಾಮ್ ಅವರು ಲೈನ್ ಎಳ್ದಿರ್ತಾರೆ ಸರ್, ಲೈಟ್ ನಾವೇ ಹಾಕ್ಬೇಕು ಸರ್. ಹಾಂ, ಲೈಟ್ ಅದನ್ನು ಶುರು ಮಾಡ್ಬೇಕು ನಾಳೆಯಿಂದ. ಬಲ್ಪ್ಗಳು ಎಷ್ಟಾಗಿದೆ ಅಷ್ಟು ಹಾಕ್ಸಿ. ಅದೇ ಸರ್, ಅದು ಒಂಚೂರು ಟೆಂಡರ್ ಮಾಡ್ಕೊಂಡು ಮಾಡ್ಬೇಕು ಸರ್. ಅದು CCMS ಅಲ್ಲಿ ಆಗಿದೆ ಟೆಂಡರ್. ಸೆಂಟ್ರಲ್ ಇದರಲ್ಲಿ CCMS ಅಲ್ಲೇ ಟೆಂಡರ್ ಮಾಡ್ಕೊಂಡ್ರೆ ಎಷ್ಟು ದಿನ ರೀ ಜನಗಳು ಎಣಗೋದು? ಇದು ಮುಂಚೆನೇ ಮಾಡ್ಕೋಬೇಕಲ್ವೇ? ಅದು ಸೆಂಟ್ರಲೈಸ್, ಇಡೀ ಸ್ಟೇಟ್ ಫುಲ್ ಸೆಂಟ್ರಲೈಸ್ ಮಾಡಿದ್ದಾರೆ ಸರ್, ಸ್ಟೇಟ್ ಫುಲ್ ಎಲ್ಲ. ಇದು CCMS ಟೆಂಡರ್ ಕೊಟ್ಟಿದ್ದಾರೆ. ಹೌದು ಸರ್. AMC ಇದಲ್ವಾ? ಇಲ್ಲ ಸರ್, ಇಲ್ಲ. ಟೆಂಡರ್ ಆದಮೇಲೆ ಅವ್ನಿಗೆ ಹೇಳಕ್ಕೆ ಗೊತ್ತಿಲ್ಲ. CCMS 3-4 ತಿಂಗಳು, ಎಷ್ಟು ತಿಂಗಳಿಂದ ಕೊಟ್ಟಿದ್ದು? 5 ತಿಂಗಳಿಂದ ವರ್ಕೌಟ್ 5 ತಿಂಗಳಿಂದ ಕೊಟ್ಟಿದ್ದಾರೆ. ಮಾಡ್ತಾ ಇದ್ದಾರೆ ಸರ್, ಒಂದು ಮಾಡ್ಕೊಂಡು ಟೌನ್ಗೆ ಹಾಕ್ಬೇಕಂತ ಫಸ್ಟ್ ಇದನ್ನು ತೊಗೊಳಕ್ಕಾಗಲ್ಲ. ಅದು ಐದೇ ತಗೊಳ್ಳೋಕೆ ಮತ್ತೆ ಅದು ಮೇಳಿ ಮತ್ತೆ ಟೆಂಡರ್ ಮಾಡಬೇಕು ಅಂತ ಏನೇನೋ ಹೇಳ್ತೀರ. ಆಗಿದೆ ಸರ್, ಅದೇ ಈಗ ಅವ್ರಿಗೆ ಹ್ಯಾಂಡ್ ಇದಾಗಿದೆ ಸರ್, ಫಸ್ಟ್ ಇಲ್ಲಿಂದ ಸ್ಟಾರ್ಟ್. ಆಮೇಲೆ AMC ಇರುತ್ತಾ? ಆಮೇಲೆ ಇರ್ತದೆ ಸರ್, AMC ಇದ್ರೆ ಇಮಿಡಿಯೇಟ್ ಆಗಿ ಹೋದ ಕಡೆ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಬಲ್ಪ್ ಹೋದ್ರು ತಂದು ಹಾಕ್ತಿರ್ತಾರೆ. ಆಯ್ತು ಸರ್, ಟೆಂಡರ್ ಆಗಿ 5 ಮಂತ್ಸ್ ಆಗಿದೆ. ಮತ್ತೆ ನೀವು ಟೆಂಡರ್ ಮಾಡಿದೀವಿ ಸರ್ 5 ಮಂತ್ಸ್ ಆಗಿದೆ ಅಂತ ಅವ್ರು ಹೇಳ್ತಾರೆ. DC ಒಂದೊಂದು ಫಸ್ಟ್ ಇಯರ್ಗೆ ಆಯ್ತು. ಮತ್ತೆ ಇವಾಗ ಲೆಟ್ ದಮ್ ಸ್ಟಾರ್ಟ್ ಫ್ರಮ್ ಎವ್ರಿ ಮುನ್ಸಿಪಲ್ಗೆ ಅರೌಂಡ್ 3,000 ಬೈಕಿಂಗ್. ಬಟ್ ಶಾರ್ಟೇಜ್ ಇದೆ ಸರ್ ಲೈಟ್ಸ್. ನಾವು ಫಸ್ಟ್ ಸ್ಟೇಜಲ್ಲಿ ತೊಗೊಂಡಿದ್ವಲ್ಲ ಸರ್, ಈಗ ಸುಮಾರು ಶಾರ್ಟೇಜ್ ಇದೆ ಸರ್. ಸೆಕೆಂಡ್ ಸ್ಟೇಜಲ್ಲಿ ಈಗ ನಿನಗೆ 10 ಬಲ್ಬ್ ಸಾಕಾಗಲ್ವಾ? ನೀವು ಕನಿಷ್ಠ ಅಂತಂದ್ರೆ ಮೇಂಟೆನೆನ್ಸ್ ಫಂಡಲ್ಲಿ ಮಾಡಿಸಿ ಕೊಡ್ತೀನಿ ಸರ್. ಸುಮ್ಮನೆ ಏನೋ ಬಾಯಿ ಬಂದಂಗೆ ಬಲ್ಬ್ಗಳು ಹಾಕ್ಸಕ್ಕೆ ಮಾಡಿಸ್ತೀನಿ ಸರ್, ನಾಳೆ ಓವರ್ ಆ್ಯಂಡ್ ಅಬೌಟ್ ಬೇಕೆ ಯುಟಿಲೈಸ್. ನಾನು ಮಾಡಿಸ್ತೀನಿ ಸರ್. ಮುನ್ಸಿಪಲ್ ಫಂಡಲ್ಲಿ 1 ಕೋಟಿ ಇಲ್ಲ ಮಾಡಿಸ್ತೀನಿ. ಅದನ್ನು ಮಾಡಿಸಿ ಅವ್ರು ನಮ್ಮ DC ಅವ್ರಿಗೆ ಇದಕ್ಕೆ ಹೇಳಿ ಮಿಕ್ಕಿದ್ದು ಮನೆಗಳ ಕನ್ಸ್ಟ್ರಕ್ಷನ್ಸ್ ಮಾತ್ರ ನಾನು ಹೌಸಿಂಗ್ ಕಾರ್ಪೊರೇಷನ್ ಏರಿಯಾಸ್ ನಾಟ್ ಹ್ಯಾಂಡೆಡ್ ಓವರ್ ಟು ದೆಮ್ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಇದು ಸರ್, ಈಗ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ ಸರ್. 1337 ಮನೆ ಕೊಟ್ಟಿದ್ದಾರೆ ಸರ್ 2 ಫೇಸಲ್ಲಿ. ಯಾರು ಕಾಂಟ್ರಾಕ್ಟ್? ಇದು ರಾಜೀವ್ ಗಾಂಧಿ ಇದನ್ನೇ ಕೊಟ್ಟಿದ್ದಾರೆ ಸರ್. ಇವರು
ಬಿಡಿ ಕಾರ್ಮಿಕರು ಅಂತ ಅಲ್ಲ ಅವ್ರು ಕಾಂಟ್ರಾಕ್ಟರ್ ಸರಿಯಾಗಿ ಮಾಡ್ತಿದ್ರು ರಿಮೂವ್ ಹಿಮ್ ಅಂಡ್ ಇನ್ನೊಬ್ರು ಕೊಟ್ಟು ಮಾಡಿಸ್ಬಿಟ್ರೆ ಆಯ್ತು. ಕಮಾಂಡರ್ MD ಹೌಸಿಂಗ್ ಸೆಕ್ರೆಟರಿ ಕರ್ನಾಟಕ ಹ್ಯಾಬಿಟೇಟ್ ಸೆಂಟರ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಈಗ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಸರ್ 35,000 ಕಾಂಟ್ರಿಬ್ಯೂಷನ್ ಕಟ್ಟಬೇಕಾಯ್ತು ಸರ್. ಆಯ್ತು ಹೋಗೋಣ. ಈಗ ನಾಳೆಯಿಂದನೇ ಶುರು ಮಾಡ್ತಾರೆ ಕೆಲಸ. ಅದರಲ್ಲಿ ಸರ್ 1000 ಮನೆ ಆಗಿದೆ ಸರ್. 1402 ಮನೆ ಕಟ್ಟಬೇಕು ಸರ್. ಬ್ಯಾಲೆನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಸ್ಟ್ರಕ್ಚರ್ ಆಗಿದೆ ಸರ್. ಅದರಲ್ಲಿ ಏನಂದರೆ ಇದು ಫಸ್ಟ್ ವರ್ಕೌಟ್ ಕೊಡಬೇಕಾದ್ರೆ ಸರ್ ನಮ್ಮದು ಎಸ್ಟಿಮೇಷನ್ ಬಂದ್ಬಿಟ್ಟು ಅದು ಗ್ಲೇಸ್ಡ್ ವಿಂಡೋ ಮತ್ತು ಅದು ಕಾಂಕ್ರೀಟ್ ಫ್ಲೋರಿಂಗ್ ಇತ್ತು ನಮ್ಮದ್ರಲ್ಲಿ. ಕಾಂಕ್ರೀಟ್ ಫ್ಲೋರಿಂಗ್ ಅದರ ಬೇಡ ಅಂದ್ಬಿಟ್ಟು ಮೇಲೆ ಸೇವ್ ಆವಾಗ ಅಂದರೆ 2003 ಬೇಡ ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಹಾಕ್ಸಿದ್ರೆ ಅಂದ್ಬಿಟ್ಟು ಬೆನಿಫಿಷರಿನೇ ಪರ್ಚೇಸ್ ಮಾಡಿಕೊಡ್ತಾರೆ. ವೆಟ್ರಿಫೈಡ್ ಟೈಲ್ಸು ವಿಂಡೋಸ್ ಎಲ್ಲ ಪರ್ಚೇಸ್ ಮಾಡಿಕೊಡ್ತಾರೆ. ನೀವು ಫಿಕ್ಸ್ ಮಾಡಿಕೊಡಿ ಅಂತ ಹೇಳಿದ್ರು ಸರ್. ಅವ್ರಿಗೆ ಪರ್ಚೇಸ್ ಮಾಡಿಕೊಟ್ರೆ ಫಿಕ್ಸ್ ಮಾಡಿಕೊಡ್ತೀವಿ ಸರ್. ನಮ್ಮದು ರೆಡಿ ಇದೆ. 428 ಮನೆ ರೆಡಿ ಇದೆ ಸರ್. ಕನ್ಸ್ಟ್ರಕ್ಷನ್ ಆಗಿದೆ. ಅವ್ರ ಕಡೆ ಮೆಟೀರಿಯಲ್ಸ್ಗೆ ವೇಟಿಂಗ್ ಮಾಡ್ತಿದ್ದೆ. ಅಲ್ಲಪ್ಪ ಅವ್ರಿಗೆ ಅವ್ರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವ್ರಿಗೆ ಕೊಡ್ಬೋದು. ಅವ್ರು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಸರ್ ಕೊಡ್ತೀವಿ ಅಂತ ಸರ್. ಅಂದರೆ ಇದು ಒಂದು ಸರ್ ಪ್ರೊಸೀಡಿಂಗ್ ಆಯ್ತು ಸರ್. ಅಲ್ರಿ ಪ್ರೊಸೀಡಿಂಗ್ಸ್ ನೀವು ಮಾಡ್ಕೊಂಡಿದ್ದೀರಾ. ಅವ್ರುಗಳು ಯಾರಾದರೂ ನಾವು ಕೊಡಿಸ್ತೀವಿ ನಮ್ಗೆ ಮಾಡ್ಕೊಡಿ ಅಂತ ಯಾರಾದರೂ ಅವ್ರ ಕಡೆ ಬರ್ಸ್ಕೊಂಡು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರಲ್ರಿ. ಸರ್ ಆ ರೀತಿ ಕೊಟ್ಟಿದೆ ಸರ್. ಮತ್ತೆ ಕೊಟ್ಟಿಲ್ದಿರಾ ನೀವು ಅವ್ರು ವೆಯ್ಟ್ ಮಾಡ್ತಿದ್ರೆ ಹೆಂಗೆ ಅಂತ ಸರ್. ಅದು 2005 ಆ ಟೈಮಲ್ಲಿ ಆಗಿದೆ ಸರ್. ಅಲ್ಲಪ್ಪ ಅವ್ರಿಗೆ ಗೊತ್ತಿರಬೇಕಲ್ಲ ಅವ್ರಿಗೆ. ಅವ್ರ ಮೀಟಿಂಗಲ್ಲಿ ಜನಗಳಿದ್ದು ಸ್ವಲ್ಪ ಯಾರ ಜನಗಳಿದ್ರು ಅಂತಂದ್ರೆ ಹೆಂಗೆ ಅವ್ರ ಹತ್ರ ಅಂಡರ್ಟೇಕಿಂಗ್ ತೊಗೋಬೇಕಲ್ವೇನ್ರಿ. ನಾವು ಇಂಥದ್ದು ಕೊಡಿಸ್ತೀವಿ ಮಿಕ್ಕಿದ್ದು ನೀವು ಹಾಕಿ ಮಾಡಿ ಅಂತಂದು ನೀವೀಗೇನೋ ಅವ್ರ ಮೇಲೆ ಹಾಕ್ತೀರಾ, ಅವ್ರು ನಿಮ್ಮ ಮೇಲೆ ಹಾಕ್ತಾರೆ. ನಮಗೆ ಮನೆ ಮಾಡಿಕೊಡ್ತಿಲ್ಲ, ಅಲಾಟ್ ಮಾಡಿದ್ದಾರೆ, ಮನೆ ಕೊಡ್ತಿಲ್ಲ ಅಂತಂದು ನೀವು ಅವರು ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತಂದು ನೀವು ಅವ್ರ ಮೇಲೆ ಹಾಕ್ತೀರಾ. ಅಂಡರ್ಟೇಕಿಂಗ್ ಇದ್ದರೆ ರೈಟಿಂಗ್ನಲ್ಲಿ ಕೊಡಿ, ತೋರಿಸ್ತೀವಿ. ಅದು ಮಾಡ್ಕೊಳಲ್ಲ ನೀವು. ಯಾರ್ದು ಇದು ಪ್ರಾಜೆಕ್ಟು ಸರ್? ನಗರಸಭೆ ವತಿಯಿಂದ ನಮಗೆ ಕೊಟ್ಟಿದೆ ಸರ್. ನಮಗೆ ನಗರಸಭೆಯವರು ನಮಗೆ ಆರ್ಡರ್ ಕೊಟ್ಟರು ಸರ್. ಇದಕ್ಕೆ ನಗರಸಭೆನೇ ಕಾರಣ. ಕಮಿಷನರ್ ಎಲ್ಲಿದ್ದಾರೆ ಅವರು? ಎಲ್ಲೋಗ್ತಾರೆ ಅವರು ಕಮಿಷನರ್? ಸರ್ ಅವರು ಈಗ ಏಜೆನ್ಸಿ ಇವರು ಸರ್ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಈಗೇನು ಆಗಿದೆ ಅಂದರೆ 35,000 ಕಾಂಟ್ರಿಬ್ಯೂಷನ್ ಇತ್ತು ಸರ್ ಗೌರ್ಮೆಂಟಲ್ಲಿ. ಈಗ ಅದು ಹೇಳ್ರಿ ಎಸ್ಟಿಮೇಟ್ ಚೇಂಜ್ ಆಗಿದೆ. ಅವ್ರು ಹೇಳೋದೇನು ಅಂದರೆ ಜನಗಳು ಕಿಟಕಿಗೆ ಫ್ಲೋರಿಂಗಿಗೆ ಅವರು ಕೊಡಿಸ್ಬೇಕು, ಆಮೇಲೆ ನಾವು ಮಾಡ್ಕೊಡ್ತೀವಿ ಅಂತಾರೆ. ಎಲ್ಲಿದೆ ಅಂಡರ್ಟೇಕಿಂಗ್ ಆ ಥರ? ಇಲ್ಲ ಸರ್. ಮತ್ತೆ ಅದಂಗೆ ಹೇಳ್ತಾರೆ ಇವರು. ಇವರೊಂದು ರೆಸೊಲ್ಯೂಷನ್ ಮಾಡ್ಕೊಂಬಿಟ್ಟು ಇವರೊಂದು ಮಾಡ್ಕೊಂಬಿಟ್ರು, ಯಾರೋ 4 ಜನ ಸೇರಿಸ್ಕೊಂಬಿಟ್ಟು ಹೌ ಇಟ್ ಈಸ್ ಬೈಂಡಿಂಗ್? ಹೆಂಗ್ರಿ ಬೈಂಡಿಂಗ್ ಅದು? ಸರ್ ಮಾಡಿ ಈಗ ನೋಡಿ, ಈಗ ನೀವು ಮುನ್ಸಿಪಾಲ್ಟಿಯವರು ಏನು ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ಥರ ಮಾಡಬೇಕು ಅಂತ, ಅಷ್ಟು ಕಂಪ್ಲೀಟ್ ಮಾಡಿ ಜನಗಳಿಗೆ ಕೊಡ್ಬೇಕು. ನೀವು ಜನಗಳ ಹತ್ರ ತಗೋತೀರೋ, ವೆಟ್ರಿಫೈಡ್ ತಗೋತೀರೋ, ಕಿಟಕಿ ತಗೋತೀರೋ, ಅವೆಲ್ಲ ಪ್ರಶ್ನೆ ಇಲ್ಲ. ನಿಮಗೇನು ಆರ್ಡ್ರ್ ಮಾಡಿದ್ದಾರೆ ಅಷ್ಟು ಮಾಡ್ಕೊಳ್ಳಿ. ಯಾರು ಅವರೇ ಮುಂದೆ ಬಂದು ನಮಗೆ ವೆಟ್ರಿಫೈಡ್ ಟೈಡ್ ನಾನು ಕೊಡಿಸ್ತೀನಿ ಹಾಕ್ಕೊಡಿ ಅಂತಾರೆ, ಅವ್ರಿಗೆ ಹಾಕ್ಕೊಡಿ. ಇಲ್ಲ ಅಂದರೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ಬೇಕಲ್ಲ. ಅರ್ಧಕ್ಕೆ ಯಾಕೆ ನಿಲ್ಲಿಸ್ಬೇಕು? ಎಲ್ಲ ಅರ್ಧಂಬರ್ಧ ನಿಲ್ಲಿಸ್ಬಿಟ್ಟಿದ್ದೀರ. ಎಲ್ಲ ಅರ್ಧಂಬರ್ಧ. ಸರ್ ಈಗ ಕೆಲವರು ಕಾಂಟ್ರಿಬ್ಯೂಷನ್ ಕಟ್ತಾ ಇಲ್ಲ ಅಂತ ಹೇಳಿದ್ರು ಸರ್. ಅವ್ರಲ್ಲೇ ಮಾತಾಡೋಲ್ಲ. ಅದೇ ಅದು ಕ್ಲಿಯರ್ ಮಾಡ್ಕೊಡ್ತೀನಪ್ಪ. ಏನು ಫಾರ್ಮಾಲಿಟಿ? ಆಮೇಲೆ ಡ್ರೈನೇಜ್ ಇಲ್ಲ. ಡ್ರೈನೇಜ್ ನೀವೇ ಮಾಡಬೇಕಾ? ಹೌದು ಸರ್. ಮತ್ತೆ ಡ್ರೈನೇಜ್ ಯಾವತ್ತೂ ನೋಡ್ರಿ, ಲೇಔಟ್ ಮಾಡೋದಕ್ಕೆ ಯಾವತ್ತೇ ಮಾಡಿದ್ರು ಫಸ್ಟು ಲೇಔಟ್ ಮಾಡೋದ್ರೆ ಡ್ರೈನೇಜೇ ಫಸ್ಟು. ಸೈಟ್ಗಳು ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಫಸ್ಟು ಡ್ರೈನೇಜ್ ಇರಬೇಕು. ಫಸ್ಟು ಸೀವೇಜ್ ವಾಟ್ರು ಎಲ್ಲನೂ ಆಚೆಗೆ ಹೋಗೋದಕ್ಕೆ ಕರೆಕ್ಟ್ ಡ್ರೈನೇಜ್ ಮಾಡಿ ಆಮೇಲೆ ಎಲ್ಲ ಸೈಟ್ಗಳು ಮಾಡಿ ಮನೆಗಳು ಕಟ್ಟಿ ಕೊಡೋದು ಎಲ್ಲರೂ ನೋಡಿದ್ದೀನಪ್ಪ ನಾನು. ಪ್ಲಾನಿಂಗ್ ಅಥಾರಿಟಿ ಅದನ್ನು ಮಾಡಿಸ್ಬೇಕು. ಅದು ಮಾಡಲಿಲ್ಲ. ಈಗ ಇದನ್ನು ಕ್ರಮೇಣ ಮಾಡ್ಕೊಂಡು ಹೋಗ್ಬೇಕು. ನೀವು ಅರ್ಜೆಂಟಾಗಿ ಮಾಡಿ ಅಂದರೂ ಕೂಡ ಆಗಲ್ಲ. ನನಗೆ ಗೊತ್ತಾಯ್ತಾ? ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ. ನಿಮ್ಮನ್ನು ಇವ್ರನ್ನ ಪಾರ್ಟಿ ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ. ಕ್ರಮೇಣ ಎವ್ರಿ ಡೇ ಎವ್ರಿ ಮಂತ್ ಏನು ಪ್ರೋಗ್ರೆಸ್ ಆಯಿತು ಅಂತ ನಾನು ರಿಪೋರ್ಟ್ ಕೊಡ್ತೀನಿ. ಇಲ್ಲ ಅಂತಂದರೆ ಸರ್ಕಾರಕ್ಕೆ ಬರೀತೀನಿ ಅಷ್ಟೇ. ಇಬ್ಬರು ಇನ್ಎಫಿಷಿಯೆಂಟು, ಇವ್ರ ಮೇಲೂ ಕ್ರಮ ತಗೊಳ್ಳಿ, ನಿಮ್ಮ ಮೇಲೂ ಕ್ರಮ ತಗೊಳ್ಳಿ. ಸ್ವಲ್ಪ ಅದೇ ಇದು ನೋಡಿದೆ, ಎಲ್ಲನೂ ಕಳೆ ಸಿಕ್ಕಾಪಟ್ಟೆ ಬೆಳೆದಿದೆ. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮೊದಲನೇದು ಸುತ್ತಮುತ್ತ ಜನಗಳಲ್ಲಿ ನೋಡಿ, ಅಲ್ಲೆಲ್ಲ ಮಕ್ಕಳು ನೋಡಿದೆ. ಈಗ ಅಲ್ಲಿ ಮನೆಗಳ ಮುಂದೆ ಎಲ್ಲ ಮಕ್ಕಳುಗಳು ಕೂತ್ಕೊಂಡಿವೆ, ಆಟ ಆಡ್ತೇವೆ, ಮಾಡ್ತಿವೆ. ಪಕ್ಕದಲ್ಲೇ ಡ್ರೈನ್ ಪಕ್ಕ ಸಿಕ್ಕಾಪಟ್ಟೆ ಪೊದೆಗಳು ಬೆಳ್ಕೊಂಡಿವೆ. ಅದು ಹಾವುಗಳು ಅವು ಇವು ಬಂದು ಮಕ್ಕಳು ಮರಿಗಳು ಕಡಿದ್ರೆ ಏನು ಮಾಡಬೇಕು? ನಾಳೆಯಿಂದ ಈ ಏರಿಯಾದ್ದು ಮೊದಲು ಒಂದ್ಸರಿ ಕ್ಲಿಯರ್ ಮಾಡಿಸ್ಕೊಂಡು ಆ ಜನಗಳಿಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಶುಚಿತ್ವದ ಬಗ್ಗೆ, ಕ್ಲೀನಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಮಾಡಿ, ಒಬ್ಬ ಡಾಕ್ಟ್ರನ್ನ ರಿಸೋರ್ಸ್ ಪರ್ಸನ್ ಕರ್ಕೊಂಬಂದು ಅವ್ರಿಗೆ ಮಾಡಿಸಿ
ಒಂದೊಂದು ಏರಿಯಾ ಜನಗಳಿಗೆ ಏನೋ ಒಂದು 10 ಜನ ಸೇರಿಸಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಹಾಂ ಮಾಡಿಸಿ ಕರ್ಕೊಂಡು ಬಂದಿಲ್ಲಿ ತುಂಬ ತೊಂದರೆ ಇದೆ ಜನಗಳಿಗೆ. ಆಮೇಲೆ ಲೈಟ್ ಪದೇ ಪದೇ ಹೋಗ್ತಿರುತ್ತೆ ಅಂತೇಳಿ ಇನ್ನೂ ಬಹುಶಃ ಅದೇ ಪ್ರಾಬ್ಲಮ್ ಇರ್ಬೋದು. ಇನ್ನೂ ಎಲ್ಲರೂ ಲೈಟ್ಗಳು ರಸ್ತೆಗಳು ಓಡಾಡೋ ಕಡೆ ಮಾತ್ರ ನೋಡ್ಕೊಂಡು ಲೈಟ್ ಹಾಕ್ತಾರೆ. ಜನಗಳು ಓಡಾಡ್ತಾರಲ್ಲ ರಸ್ತೆಗಳು ಅಂಥ ಕಡೆ ಐಡೆಂಟಿಫೈ ಮಾಡಿ ಲೈಟ್ಗಳು ಹಾಕ್ಸ್ಬೇಕು. ಹಾಂ ನೀವು ನಮಗೊಂದು ರಿಪೋರ್ಟ್ ಕೊಡಿ, ನೀವು ಏನೇನು ಮಾಡಿದ್ದೀರಾ, ಏನೇನು ಮಾಡಬೇಕಾಗಿತ್ತು, ಯಾಕೆ ಕೆಲಸ ಅರ್ಧಂಬರ್ಧಕ್ಕೆ ನಿಂತಿದೆ ಅಷ್ಟು ಕೊಡಿ. ನಾವು ನೀವು ಒಂದು ರಿಪೋರ್ಟ್ ಕೊಡಿ ಇದರಲ್ಲಿ. ಆಮೇಲೆ ಇದು ಅದು ಪ್ರತಿ ಮನೆಗೂ ಕೂಡ ಕರೆಕ್ಟ್ ಆಗಿದೆ, ಎಲ್ಲನೂ ಮಾಡಿದ್ದಾರೆ. ಕ್ವಾಲಿಟಿ ಕಂಟ್ರೋಲ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಅದನ್ನು ಇದ್ರ ಪ್ರಕಾರ ಕರೆಕ್ಟಾಗಿ